ಹಾಲೆಲೂಯಾ. ಪ್ರೈಸ್ ದ ಲಾರ್ಡ್. ತಂದೆಯಾದ ದೇವರಿಗೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಕಳೆದು ಹೋಗಿರುವಂತಹ ದಿವಸಗಳು, ದಿನಮಾನಗಳು ತಂದೆಯಾದ ದೇವರು ನಮ್ಮನ್ನು ಅದ್ಭುತವಾದಂಥ ರೀತಿಯಲ್ಲಿ ಕಾಯ್ದು ಕಾಪಾಡಿ ಇವತ್ತಿನ ಈ ಒಂದು ಸಮಯ ದೇವರ ವಾಕ್ಯದಲ್ಲಿ ನಾವು ಕಾಲ ಕಳೀತಕ್ಕಂಥ ಒಂದು ಸಮಯ ದೇವರು ಕೊಟ್ಟಿದ್ದಕ್ಕಾಗಿ ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಿಮ್ಮೆಲ್ಲರನ್ನು ಯೇಸು ನಾಮದಲ್ಲಿ ವಂದಿಸ್ತೇನೆ. ಕರ್ತನಲ್ಲಿ ಪ್ರಿಯರೇ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಕೇಳಲಿಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಇವತ್ತಿನ ದಿವಸ ನಾವು ಹೇಳುವಂಥ ಈ ಪರಿಶುದ್ಧ ವಾಕ್ಯ ಭಾಗ, ಈ ವಾಕ್ಯ ಭಾಗವನ್ನು ನಾವೆಲ್ಲರೂ ಕೇಳಲಿಕ್ಕಾಗುವ ಹಾಗೆ, ನಾವೆಲ್ಲರೂ ಆ ವಾಕ್ಯದಲ್ಲಿ ಆತ್ಮನಲ್ಲಿ ಬಲಗೊಳ್ಳಲಿಕ್ಕಾಗುವ ಹಾಗೆ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಇವತ್ತಿನ ದಿನಗಳಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರ್ತಕ್ಕಂಥ ದಿನ ಬಹಳ ಸಮೀಪವಾಗಿರುವುದರಿಂದ ಪ್ರಕಟಣೆ ಗ್ರಂಥ ಕೇವಲ ನಮ್ಮ ಕ್ರೈಸ್ತ ಸಭೆಗಳ ಎಚ್ಚರಿಕೆಗೋಸ್ಕರವಾಗಿ, ಸೇವಕರ ಎಚ್ಚರಿಕೆಗೋಸ್ಕರವಾಗಿ ನಮ್ಮನ್ನು ಸ್ವಾಮಿದು ವಾಕ್ಯ ನಮ್ಮನ್ನು ಎಚ್ಚರಪಡಿಸತಕ್ಕಂಥದ್ದಾಗಿರುತ್ತದೆ. ಆದ್ದರಿಂದ ಇವತ್ತಿನ ಈ ಪ್ರಕಟಣೆ ಗ್ರಂಥದ ಈ ಎಲ್ಲ ವಾಕ್ಯ ಭಾಗಗಳನ್ನು ಹಿಂದಿನ ದಿನಗಳಲ್ಲಿ ನಾನು ವಿಡಿಯೋ ಮಾಡಿ ಸುಮಾರು ಒಂದು ವರ್ಷದ ಹಿಂದೆ ನಾನು ತಿಳಿಸಿದ್ದೆ. ಆದರೆ ಎಷ್ಟು ಜನ ಕೇಳಿದರೂ ಗೊತ್ತಿಲ್ಲ. ಆದರೆ ಮತ್ತೊಂದು ವಾರ್ತೆ ನಾನು ಈ ವಾಕ್ಯ ಭಾಗವನ್ನು ನಮ್ಮ ಎಲ್ಲ ಸಹೋದರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ನೀವು ವಾಕ್ಯ ಕೇಳಲಿಕ್ಕೆ ನೀವು ಸಹ ಇಷ್ಟಪಡಬೇಕೆಂಬುದಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತಿನ ದಿವಸ ಈ ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 1ರಿಂದ 6 ವಚನಗಳು ಮಾತ್ರ ನಾವು ಸ್ವಲ್ಪ ಹೊತ್ತು ಈ ವಾಕ್ಯ ಭಾಗವನ್ನು ಧ್ಯಾನ ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 7 ಸಭೆಗಳು ಏಷ್ಯಾ ಖಂಡದಲ್ಲಿ. ಈ 7 ಸಭೆಗಳು ಅವತ್ತಿನ ದಿವಸ ಬಹಳ ಹಿಂಸೆಗೆ ಒಳಗಾಗಿದ್ದು, ಅವತ್ತಿನ ದಿವಸ ಭಯಂಕರವಾದ ಹಿಂಸೆಗೆ ಒಳಗಾಗಿ ಕ್ರೈಸ್ತ ಸಭೆ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ತಂದೆಯಾದ ದೇವರು ತನ್ನ ದೂತನ ಮೂಲಕವಾಗಿ ಯೋಹಾನನಿಗೆ ತಿಳಿಯಪಡಿಸಿ, ಎಂಥ ಕಷ್ಟ, ಎಂಥ ಸಮಯ ಬಂದರೂ ಸಹ ನೀವು ಹಿಂಜರಿಯದೆ ನೀವು ನಂಬಿಕೆಯಲ್ಲಿ ದೃಢವಾಗಿರ್ರಿ ಎಂಬುದಾಗಿ ಈ ಒಂದು ಪತ್ರಿಕೆಯನ್ನು 7 ಸಭೆಗಳಿಗೆ ಆತನು ಬರೆಸಿ ಎಚ್ಚರಪಡಿಸ್ತಾ ಇದ್ದಾನೆ. ಇವತ್ತಿನ ದಿವಸ ಆವತ್ತಿನ ಕ್ರೈಸ್ತ ಸಭೆ ಏನಾಗಿತ್ತು? ಆವತ್ತಿನ ಕ್ರೈಸ್ತ ಸಭೆಗಳು ಏಷ್ಯಾ ಖಂಡದಲ್ಲಿ ಎಂಥ ಹಿಂಸೆಗೊಳಗಾಗಿದ್ದವು ಮತ್ತು ಅವರು ಎಂಥ ಒಂದು ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರವಾಗಿ ಅವರು ಹೋರಾಟ ಮಾಡಿದರು ಅಂತಕ್ಕಂಥದ್ದಿದೆ. ಇವತ್ತಿನ ದಿವಸ ಏನು ಗೊತ್ತಾ ಅಂದ್ರೆ, ಈ ಸಾರ್ಡೀಸ್ ಸಭೆಯ ವಿಷಯದಲ್ಲಿ ನಾವು ಸ್ವಲ್ಪ ಹೊತ್ತು ಈ ವಾಕ್ಯ ಭಾಗ ಕೇಳೋಣ. ಇಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 3ನೇ ಅಧ್ಯಾಯ 1ರಿಂದ 6. ಸಾರ್ಡೀಸ್ನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ಜೀವಿಸುವವನು ಎಂಬ ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ ಎಂಬುದನ್ನು ಬಲ್ಲೆನು. ಎಚ್ಚರವಾಗಿರು, ಸಾಯುವ ಹಾಗಿದ್ದ ಉಳಿದವುಗಳನ್ನು ದೃಢಪಡಿಸು. ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೋ ಮತ್ತು ದೇವರ ಕಡೆಗೆ ತಿರುಗಿಕೋ. ನೀನು ಎಚ್ಚರವಾಗಿಲ್ಲದಿದ್ದರೆ ಕಳ್ಳನು ಬರುವಂತೆ ಬರುವೆನು. ನಾನು ಯಾವ ಗಳಿಗೆಯಲ್ಲಿ ನಿನ್ನ ಮೇಲೆ ಬರುವೆನೋ ಅದು ನಿನಗೆ ತಿಳಿಯುವುದೇ ಇಲ್ಲ. ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾರ್ಡೀಸಿನೊಳಗೆ ನಿನ್ನಲ್ಲಿದ್ದಾರೆ. ಅವರು ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೆಯುವರು. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಅಂತಕ್ಕಂಥ ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಈ ಒಂದು ಸಾರ್ಡೀಸ್ ಸಭೆ ಏಷ್ಯಾ ಖಂಡದಲ್ಲಿ ಏನಾಗಿತ್ತು ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ಈ 6 ವಚನಗಳು, 1ನೇ ವಚನದಿಂದ 6 ವಚನಗಳಲ್ಲಿ ಇದನ್ನು 2 ಭಾಗವಾಗಿ ಇವತ್ತಿನ ದಿವಸ ನಾವು ಕೇಳೋಣ. 2 ಭಾಗವಾಗಿ ವಿಂಗಡಿಸಿ 1ನೇ ವಚನದಿಂದ 3ನೇ ವಚನ ತನಕ ಒಂದು ಭಾಗ,
ಆಮೇಲೆ ಏನು ಗೊತ್ತಾ, 4ನೇ ವಚನದಿಂದ 6 ವಚನಗಳವರೆಗೆ ಈ ರೀತಿಯಿಂದ 2 ಭಾಗದಲ್ಲಿ ಈ ವಾಕ್ಯ ಭಾಗವನ್ನು ಇವತ್ತು ದಿವಸ ನಾವು ಕೇಳೋಣ. ಅವತ್ತಿನ ದಿವಸ ಈ ಒಂದು ಸಾರ್ಡೀಸ್ ಸಭೆ ಏನಾಗಿತ್ತು, ಆ ಸಭೆಯ ದೂತನಿಗೆ, ಆ ಸಭೆಯ ಹಿರಿಯನಿಗೆ, ಆ ಸಭೆಯ ಸೇವಕನಿಗೆ ದೇವರು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ. ಕೊನೆಯ ದಿನಗಳಲ್ಲಿ ನಾನು ಯಾವಾಗ ಬರುತ್ತೇನೋ ಗೊತ್ತಿಲ್ಲ, ಕಳ್ಳನು ಬರುವಂತೆ ಯಾವಾಗ ನಿಮ್ಮ ಮೇಲೆ ಫಕ್ಕನೆ ಆ ದಿನ ಬರುತ್ತದೋ ಗೊತ್ತಿಲ್ಲವಾದ್ದರಿಂದ ನೀವು ಎಲ್ಲ ಕಾಲಗಳಲ್ಲಿ ಎಚ್ಚರವಾಗಿರ್ರಿ, ನಿಮ್ಮನ್ನು ದೃಢಪಡಿಸಿಕೊಳ್ಳಿರಿ, ನಿಮ್ಮನ್ನು ಸರಿಪಡಿಸಿಕೊಳ್ಳಿರಿ. ಯಾಕಂದರೆ ನಾನು ಬಂದಾಗ ನೀವು ನನ್ನ ಸಮ್ಮುಖದಲ್ಲಿ ನೀವು ನಿಲ್ಲುವಂಥವರಾಗಿರಬೇಕೆಂಬುದೇ ದೇವರ ಚಿತ್ತ ಇದೆ. ಇವತ್ತಿನ ದಿವಸ 1ರಿಂದ 3 ವಚನಗಳಲ್ಲಿ ನಾವು ಮೊದಲನೇದಾಗಿ ನೋಡುವಾಗ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳವನು ಹೇಳುವುದೇನೆಂದರೆ, ದೇವರಿಗೆ ಎಷ್ಟೋ ಗೊತ್ತಾ, 7 ಆತ್ಮಗಳು ಮತ್ತು 7 ನಕ್ಷತ್ರಗಳು. 7 ಆತ್ಮಗಳು ಅಂದಾಗ ಈತನಿಗೆ ಎಷ್ಟೋ ಗೊತ್ತಾ, 7 ಆತ್ಮ ಅಂದರೆ ಏನು ಗೊತ್ತಾ, ಕ್ರೈಸ್ತ ಸಭೆ, 7 ಸಭೆಗಳು. ಮತ್ತು 7 ನಕ್ಷತ್ರಗಳು ಅಂದರೆ ಗೊತ್ತಾ, ಆ ಸಭೆಯ ಎಲ್ಲ ನಾಯಕರುಗಳು, ಎಲ್ಲ ಸಭೆಯ ನಾಯಕರುಗಳು ಮತ್ತು ಆ ಸಭೆಗಳು. ಇವರಿಗೆ ನಾನು ಹೇಳುವುದೇನೆಂದರೆ, ನಿಮ್ಮ ಕೃತ್ಯಗಳು ಏನಾಗಿವೆ ಇವತ್ತಿನ ದಿವಸ ಸಭೆಯಲ್ಲಿ, ನಿಮ್ಮ ಕೃತ್ಯಗಳು ಏನಾಗಿವೆ. ನಾವು ನೋಡ್ತೀವಿ ಗೊತ್ತಾ, ಎಲ್ಲ ಪತ್ರಿಕೆಗಳಲ್ಲಿ ನಾನು ಬಲ್ಲೆನು ನಿನ್ನ ಕೃತ್ಯಗಳನ್ನು, ನಾನು ಬಲ್ಲೆನು, ನಾನು ಬಲ್ಲೆನು. ಎಲ್ಲ ಸಭೆಗಳಲ್ಲಿ ಆತ ನೋಡ್ತಾ ಇದ್ದಾನೆ, ನೀ ಏನು ಮಾಡ್ತಾ ಇದ್ದೀವಿ ಇವತ್ತು ದಿವಸ ಸಭೆಯಲ್ಲಿ ನಡೀತಕ್ಕಂಥದ್ದು ಎಲ್ಲವನ್ನು ಆತನು ನೋಡ್ತಾ ಇದ್ದಾನೆ. ಆತನಿಗೆ 7 ಆತ್ಮಗಳವ, ಆತನಿಗೆ 7 ಕಣ್ಣುಗಳವ. ಭಾಳ ಸೂಕ್ಷ್ಮವಾಗಿ ಇವತ್ತಿನ ದಿವಸ ತಂದೆಯಾದ ದೇವರು ಸಭೆಗಳನ್ನೇ ನೋಡ್ತಾ ಇದ್ದಾನೆ. ತಂದೆಯಾದ ದೇವರು ಯುಗ ಸಮಾಪ್ತಿಯಲ್ಲಿ ತನ್ನ ಮಕ್ಕಳನ್ನೇ ನೋಡ್ತಾ ಇದ್ದಾನೆ. ಆ ಮಕ್ಕಳನ್ನೇ ನೋಡ್ತಾ, ಮಕ್ಕಳು ಹೇಗಿದ್ದಾರೆ, ತನ್ನ ದೃಷ್ಟಿಯಲ್ಲಿ ಹೇಗಿದ್ದಾರೆ, ಇಂತಹ ಒಂದು ಭಯಂಕರವಾದಂಥ ಈ ಒಂದು ಹಿಂಸೆಯ ದಿನಗಳಲ್ಲಿ ನನ್ನ ಸಭೆ ಏನಾಗಿದೆ, ಎಷ್ಟರ ಮಟ್ಟಿಗೆ ನನ್ನ ಸಭೆ ನಿಲ್ಲುತ್ತಾ ಇದ್ದಾರೆ, ಎಂಥ ಕಷ್ಟ ಬಂದಾಗ, ಎಂಥ ಹಿಂಸೆ ಬಂದಾಗ ನನ್ನ ಮಕ್ಕಳು ಯಾವ ರೀತಿ ನಿಲ್ಲುತ್ತಾರೆ ಅಂತಕ್ಕಂಥದ್ದನ್ನು ಅದನ್ನು ನೋಡ್ತಾ ಇದ್ದಾರೆ ಸ್ವಾಮಿ, ಪರೀಕ್ಷಿಸ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಆದರೆ ಸ್ವಾಮಿಯಲ್ಲಿ ಹೇಳ್ತಾ ಇದ್ದಾರೆ, ಈ ಸಭೆ ಹೇಗಿದೆ ಗೊತ್ತಾ, ಜೀವಿಸುವವನು ಎಂಬ ಹೆಸರು ನಿನಗಿದ್ದರೂ ಸತ್ತವನಾಗಿದ್ದೀ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೀನು ಜೀವಿಸ್ತಾ ಇದ್ದಿ ಎಂಬ ಹೆಸರಾದ ಅಷ್ಟೇ, ನಿನ್ನ ಹೆಸರಾದ ಅಷ್ಟೇ, ಜೀವಿಸುವವನು ಅಂತಕ್ಕಂಥ ಹೆಸರಾದ ಅಷ್ಟೇ. ಆದರೆ ನೀನು ಸತ್ತವನಾಗಿದ್ದಿ, ನೀನು ಬದುಕುವವನಲ್ಲ. ನೀನಾಗಿದ್ದು ಗೊತ್ತಾ, ಜೀವಿಸುವವನಂತ ಹೆಸರು, ಕೇವಲ ಹೆಸರು ಮಾತ್ರ ಇದೆ. ಆದ್ರೇನು ಗೊತ್ತಾ, ನೀನು ನನ್ನಲ್ಲಿ ಸಂಪೂರ್ಣ ಇಲ್ಲ, ನೀನು ನನ್ನಲ್ಲಿ ಸಂಪೂರ್ಣವಾಗಿ ಕಾಣಿಸ್ತಾ ಇಲ್ಲ. ಒಂದಾದರೂ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದಂತಕ್ಕಂಥದ್ದು ನಾನು ನಿನ್ನಲ್ಲಿ ಕಂಡಿಲ್ಲ. ನೋಡಿ, ಆ ಸಭೆಯಲ್ಲಿರ್ತಕ್ಕಂತಹ ಒಂದು ಚಿತ್ರಣವನ್ನು, ಆ ಒಂದು ಸಭೆಗೆ ಎಚ್ಚರಿಕೆಗೋಸ್ಕರವಾಗಿ ಕರ್ತನು ನೋಡಿದ್ದಾನೆ. ಆ ಸಭೆಯನ್ನು ಎಚ್ಚರಿಕೆ ಪಡಿಸ್ತಾ ಇದ್ದಾನೆ. ಏನಂತ ಗೊತ್ತಾ ಅಂದ್ರೆ, ನಿನ್ನ ಕೃತ್ಯಗಳಲ್ಲಿ ಸಂಪೂರ್ಣವಾದುದು ಒಂದಾದರೂ ನಾನು ಕಾಣಲಿಲ್ಲ. ನೋಡಿ, ನೀನು ಸಾಯುವ ಹಾಗಿದ್ದಿ, ನೀ ಜೀವಿಸುವ ಅಂತಕ್ಕಂಥ ಹೆಸರು ನಿನಗಿದ್ದರೂ ಸಹ ನೀನು ಗೊತ್ತಾ, ಸಾಯೋನಾಗಿದ್ದಿ. ದೇವ್ರ ಮಕ್ಕಳೇ, ಇವತ್ತಿನ ದಿವಸ ಈ ವಾಕ್ಯ ಭಾಗ ನಾನು ಕೇಳುವಾಗ, ಜೀವಿಸುವವನು ಎಂಬ ಹೆಸರು ನಿನಗಿದ್ದರೂ ಸತ್ತವನಾಗಿ. ಇವತ್ತಿನ ದಿವಸ ನಾವು ಜೀವಿಸ್ತಾ ಇದ್ದೇವೆ. ಈ ಒಂದು ಜೀವನ ಮತ್ತು ಸಾವು, ಈ ಎರಡರ ಮಧ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಸಭೆ ಏನಾಗಿದೆ ಗೊತ್ತಾ, ಕೇವಲ ನಾಮದೇ ಸಭೆ ಇದೆ, ಕೇವಲ ಹೆಸರಿಗೆ ಮಾತ್ರ ಇದೆ. ಒಳಗೆ ನೋಡಿದಾಗ ಏನಾಗಿದೆ ಗೊತ್ತಾ, ಸತ್ತು ಹೋಗಿದೆ. ದೇವ್ರ ಮಕ್ಕಳೇ, ಯಾವಾಗಲೂ ಏನು ಗೊತ್ತಂದ್ರೆ, ಮನುಷ್ಯನಿಗೆ ಜೀವನದಲ್ಲಿ ಬದುಕಿ ಸಾಯಬಾರದು, ಆಮೇಲೆ ಸತ್ತು
ಬದುಕಬೇಕು. ಈ ವಾಕ್ಯದ ಅರ್ಥವನ್ನು ನಾವು ಭಾಳ ಸರಿಯಾಗಿ ನಾವು ನೆನಪಿಟ್ಕೋಬೇಕಾಗಿದೆ. ಜೀವಿಸುವವನು ಎಂಬ ಹೆಸರು ನಿನಗಿದ್ದರೂ ಸತ್ತವನಾಗಿದ್ದೀವಿ. ಕೆಲವರೇನು ಗೊತ್ತಾ, ಬದುಕಿ ಸಾಯುತ್ತಾರೆ, ಕೆಲವರು ಸತ್ತು ಬದುಕ್ತಾರೆ. ಇದ್ರ ವ್ಯತ್ಯಾಸ ನಾವು ಸರಿಯಾಗಿ ನೋಡ್ಕೊಳ್ಳೋಣ. ಕೇವಲ ಜೀವಿಸ್ತಕ್ಕಂಥವ್ರು ಇದ್ದೇವೆ, ಆದರೆ ಬದುಕ್ತಾ ಇಲ್ಲ. ಯಾವಾಗಲೂ ದೇವ್ರ ಮಕ್ಕಳು ಏನು ಗೊತ್ತಂದ್ರೆ ಜೀವಿಸಿ ಸಾಯ್ತಕ್ಕಂಥವ್ರಾಗಿರಬಾರದು. ಏನು ಗೊತ್ತಾ, ಜೀವಿಸುವಂಥದ್ದು, ಜೀವಿಸುವವರು ಎಂಬ ಹೆಸರು ನಿಮಗಿದ್ದರೂ ಸತ್ತವನಾಗಿದ್ದೀವಿ. ನಾವು ಸತ್ತು ಬದುಕುವವರಾಗಿರಬೇಕೇ ವಿನಃ ಬದುಕಿ ಸಾಯೋರಾಗಿರಬಾರ್ದು. ಇದರ ಅರ್ಥ ಬಹಳ ಇದೆ. ನಾವು ಇಲ್ಲಿ ಜೀವಿಸ್ತಾ ಇದ್ದಾರೆ, ಆದರೆ ಅವರು ಸತ್ತು ಹೋಗಿದ್ದಾರೆ. ಆತ್ಮದಲ್ಲಿ ಸತ್ತು ಹೋಗಿದ್ದಾರೆ, ಬರೀ ಶರೀರದಲ್ಲಿ ಜೀವಿಸ್ತಾ ಇದ್ದಾರೆ. ದೇವ್ರ ಮಕ್ಕಳು, ಎರಡು ರೀತಿಯ ಮರಣ ಅದ. ಒಂದು ಶರೀರದ ಮರಣ, ಒಂದು ಆತ್ಮದ ಮರಣ. ಈ ಶರೀರ ಸತ್ತೋಯ್ತಂದ್ರೆ ಏನಾಗ್ತದೆ ಗೊತ್ತಾ, ಶರೀರ ಸತ್ತೋಯ್ತಂದ್ರೆ ಸೀದಾ ಏನು ಗೊತ್ತಾ, ಪಾತಾಳಕ್ಕೆ ಇಳಿದು ಹೋಗ್ತಾರೆ. ಅದಕ್ಕೆ ಶರೀರ ಸಾಯಬೇಕು, ಆದ್ರೂ ಗೊತ್ತಾ ಆತ್ಮದಾಗ ಸಾಯಬಾರ್ದು. ಬದುಕಿಸುವಂತಹದ್ದೇನು ಗೊತ್ತಾ, ಆತ್ಮ ಅದ. ಅದಕ್ಕೆ ಇಲ್ಲಿ ಏನು ಹೇಳ್ತಾನೆ ಗೊತ್ತಾ, ಜೀವಿಸುವವನು ಎಂಬ ಹೆಸರು ನಿನಗಿದ್ದರೂ ಸತ್ತವನಾಗಿದ್ದಿ. ನಾವು ಬದುಕಿ ಜೀವಿಸ್ತಾ ಇದ್ದೀವಿ, ಆದರೆ ಸತ್ತು ಜೀವಿಸ್ತಾ ಇಲ್ಲ. ನಮ್ಮ ಕರ್ತನಾದರೂ ಸತ್ತು ಜೀವದಿಂದ ಎದ್ದು ಬಂದಿದ್ದಾನೆ. ನಾವು ಸಹ ಜೀವವಾಗಿರಬೇಕಾದ್ರೆ ನಾವು ಸಾಯಬೇಕು. ಪಾಪದ ಪಾಲಿಗೆ ನಾವು ಸಾಯಬೇಕು. ಪಾಪದ ಪಾಲಿಗೆ ನಾವು ಸತ್ತು ಜೀವಿಸಬೇಕು. ನಮ್ಮ ಸತ್ತು ಪುನರುತ್ಥಾನ ಆಗಬೇಕು. ಆವಾಗ ಮಾತ್ರ ಗೊತ್ತಾ ನಮಗೆ ಜೀವ. ಅದನ್ನು ಜೀವ ಇದ್ದು ಒಣ ಶರೀರದಾಗಿದ್ದೀವಿ, ಆತ್ಮ ಸತ್ತು ಹೋಗಿತ್ತು. ಅಂದ್ರೆ ಜೀವಿಸಲಾರದ ಹಾಗೆ ಆದಾಮನು ಜೀವಿಸುವ ಪ್ರಾಣಿಯಾದ ಎಂಬುದಾಗಿ ನೋಡ್ತೇವೆ. ಬದುಕುವಂಥ ಒಂದು ಪ್ರಾಣಿಯಾಗಿದ್ದ ಎಂಬುದಾಗಿ ನೋಡ್ತೇವೆ. ಆದರೆ ಆತನು ಸತ್ತ, ಮೊದಲೇ ಸತ್ತಾರೆ. ಯಾವಾಗ ದೇವರ ಆಜ್ಞೆ ಮೀರಿ ಹೋಗಿದ್ದಾನ, ಆತ್ಮದಾಗ ಸತ್ತು ಹೋದ. ಯಾವಾಗಲೂ ಮನುಷ್ಯನಿಗೆ ಮೊದಲು ಆತ್ಮದ ಸಾವು ಬರ್ತದೆ. ದೇವ್ರ ಮಕ್ಕಳು ಆತ್ಮದಾಗ ಜೀವಿಸಬೇಕು. ಆತ್ಮ ಸಾಯಬಾರದು. ಆತ್ಮ ಸತ್ತು ಹೋಯ್ತಂದ್ರೆ ಈ ದೇಹ ಏನಾಗ್ತದೆ ಗೊತ್ತಂದರೆ ನರಕ ಕೊಟ್ಟೋಗ್ತದೆ, ಪಾತಾಳಕ್ಕೆ ಇಳಿದು ಹೋಗ್ತದೆ, ವ್ಯರ್ಥ. ಕ್ರೈಸ್ತಿಯ ಜೀವಮಾನದಲ್ಲಿ ಏನದು ಗೊತ್ತಾ, ನಾವು ಜೀವಿಸಿ ಏನು ಗೊತ್ತಾ, ಶರೀರದಾಗ ನಾವು ಜೀವಿಸ್ತಕ್ಕಂಥವ್ರಾಗಿರಬಾರದು, ಆತ್ಮದಲ್ಲಿ ಜೀವಿಸುವವರಾಗಿರ್ಬೇಕು. ಶರೀರ ಸತ್ತು ಹೋಗಬೇಕು, ಆತ್ಮದಲ್ಲಿ ಜೀವಿಸಬೇಕೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ಇವತ್ತೊಂದು ದಿವಸ ವಾಕ್ಯ ಭಾಗ ನಾವು ಕೇಳುವಾಗ ಆ ಸಭೆ ಏನಾಗಿತ್ತು ಗೊತ್ತಾ, ಡೆಡ್ ಚರ್ಚ್. ಸತ್ತು ಹೋಗಿತ್ತು, ಬರೀ ಶರೀರದಾಗಿತ್ತು ಅಷ್ಟೇ. ನೋಡುವವರ ಕಣ್ಣಿಗೆ ಮಾತ್ರ ಶರೀರದಾಗಿತ್ತು ಅಷ್ಟೇ, ಅದರ ಆತ್ಮದಾಗ ಇಲ್ಲ. ಆತ್ಮ ನಷ್ಟ ಆಗಿ ಹೋಗ್ಯದ. ಆತ್ಮ ನಷ್ಟ ಆಯ್ತಂದ್ರೆ ಮನುಷ್ಯನ ಗೊತ್ತಂದ್ರೆ ಬದುಕಿ ಸಾಯ್ತಾನೆ. ಅದಕ್ಕೆ ಕ್ರೈಸ್ತರ ಜೀವಮಾನ ಏನಿದೆ ಗೊತ್ತಾ, ಆತ್ಮದಾಗ ಬದುಕ್ತಕ್ಕಂಥದ್ದು, ಶರೀರದಲ್ಲಿ ಅಲ್ಲ. ನಾವು ಶರೀರದಿಂದ ಪಾರಾಗಿದ್ದೀವಿ. ಈಗ ಎಲ್ಲಿರ್ಬೇಕು, ನಾವು ಆತ್ಮದಾಗಿರ್ಬೇಕು. ಆದರೆ ಈ ಸಭೆ ಏನಿದೆ ಗೊತ್ತಾ ಅಂತಂದರೆ ಬರೀ ಶರೀರದಲ್ಲಿದೆ, ಆತ್ಮದಾಗಿಲ್ಲ. ಇದ್ರ ವಿಷಯದಲ್ಲಿ ಏನು ಗೊತ್ತಂದ್ರೆ ನಾವು ಸ್ವಲ್ಪ ಹೊತ್ತು ಈ ವಾಕ್ಯ ಭಾಗ ಕೇಳುವಾಗ ಇಸ್ರಾಯೇಲರು ಸಹ ಅವತ್ತೊಂದು ದಿವಸ ಏನಾಗಿದ್ದರು ಗೊತ್ತಂದ್ರೆ ದೇವರ ಸಮೀಪದಲ್ಲಿ ಇದ್ದರು. ಆದರೆ ಇದ್ದೂ ಏನಾಗಿದ್ದರು ಗೊತ್ತಂದ್ರೆ ಸತ್ತು ಹೋಗಿದ್ದರು ಅಂತಕ್ಕಂಥ. ಇದ್ದೂ ಸಹ ಸತ್ತು ಹೋಗಿದ್ದರು, ಬದುಕಲಾರ್ದಂಗಿದ್ದರು ಅಂತಕ್ಕಂಥದ್ದನ್ನು ನಾವು ಆ ಇಸ್ರಾಯೇಲ್ ಜೀವನದಲ್ಲಿ ಏನು ಗೊತ್ತ ನಾವು ನೋಡ್ತೇವೆ. ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 1ರಿಂದ ಕೆಲವು ವಚನದಲ್ಲಿ ಏನಂತ ಗೊತ್ತಾ, ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಹೊಂದಿದರು. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ ಅವರ ಹಿಂದೆ ಹೋಗುತ್ತಿದ್ದ ದೈವಿಕ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ.
ಆದರೂ ಅವರೊಳಗೆ ಬಹು ಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅವತ್ತಿನ ದಿವಸ ಏನು ಗೊತ್ತಾ, ಇಸ್ರಾಯೇಲನು ಗೊತ್ತಾ, ಹೇಳ್ತಾನೆ ಗೊತ್ತಾ, ಇಲ್ಲಿ ಬರೆದಪಟ್ಟದ ಗೊತ್ತಾ, ಅವರು ಅಪೇಕ್ಷಿಸಿದ ಹಾಗೆ ನಾವು ಅಪೇಕ್ಷಿಸಬಾರದು. ಆ ಹೊತ್ತಿನ ದಿವಸ ಏನು ಗೊತ್ತಾ, ಅವರು ಮೇಘದ ನೆರಳಿನಲ್ಲಿ, ಅವರೇನು ಗೊತ್ತಂದ್ರೆ ಮೇಘದ ನೆರಳಿನಲ್ಲಿದ್ದರು. ರಾತ್ರಿಯಲ್ಲಿ ಗೊತ್ತಾ ಅಗ್ನಿಸ್ತಂಭವಾಗಿ, ಮಧ್ಯಾಹ್ನ ದೀಪಸ್ತಂಭವಾಗಿ ದೇವರವರಿಗೆ ರಾತ್ರಿ ಹಗಲು ಸಮುದ್ರ ದಾಟಿಸ್ಕೊಂಡು, ಕೆಂಪು ಸಮುದ್ರ ಯೋರ್ದಾನ್ ಹೊಳೆ ದಾಟಿಸ್ಕೊಂಡು ಹೋಗಿ ಅವ್ರಿಗೇನು ಗೊತ್ತಂದ್ರೆ ದೇವರು ಕಾಪಾಡಿದ. ಅವರಿಗೆ ಹಸಿವೆ ಆಗಿದ್ದಾಗ, ಅವ್ರಿಗೆ ನೀರಡಿಕೆ ಆಗಿದ್ದಾಗ ದೈವಿಕವಾದ ಆಹಾರ, ದೈವಿಕವಾದಂಥ ನೀರು ಆ ಬಂಡೆಯೊಳಗಿಂದ ಕೊಟ್ಟು ಅಂಥ ಅರಣ್ಯದಲ್ಲಿ ದೇವರು ಅವರನ್ನು ಸಾಕಿ ಸಲುವಿದ. ಆದರೆ ಇಷ್ಟೆಲ್ಲ ದೈವಿಕವಾದಂಥ ಆಹಾರ ತಿಂದು, ದೈವಿಕವಾದಂಥ ನೀರು ಕುಡಿದು ಅವರೇನು ಮಾಡಿದ್ರು ಗೊತ್ತಂದ್ರೆ, ಆ ದೈವಿಕವಾದ ಆಹಾರ ಏನಂತ ಅರ್ಥ ಮಾಡಿಕೊಳ್ಳದೆ ಹೋದರು, ಆ ದೈವಿಕವಾದ ನೀರು ಅಂತಕ್ಕಂಥದ್ದು ಏನು ಅರ್ಥ ಮಾಡಿಕೊಳ್ಳದೆ ಹೋದರು. ಅದಕ್ಕೋಸ್ಕರವಾಗಿ ದೇವರು ಅಂಥವರ ವಿಷಯದಲ್ಲಿ ಸಂತೋಷ ಪಡಲಿಲ್ಲ. 6 ಲಕ್ಷ ಜನ ಅವತ್ತು ದಿವಸ ಐಗುಪ್ತ ದೇಶದಿಂದ ಬರ್ತಾ ಇತ್ತು. ಯೋರ್ದಾನ್ ಹೊಳೆ ದಾಟಿ ಬಂದರು, ಚಿನ್ನ ಅರಣ್ಯದಲ್ಲಿ ಉಳಿದ್ರು. ಆ ಒಂದು ಅರಣ್ಯದಲ್ಲಿ ಅವ್ರಿಗೆ ನೀರಿಲ್ಲ, ಅಲ್ಲೇನು ಗೊತ್ತಾ ಅವ್ರಿಗೆ ಊಟ ಇಲ್ಲ. ಅವರೇನು ಗೊತ್ತಾ ಆ ಸಮಯದಲ್ಲಿ ಗೊತ್ತಾ ದೇವರ ಮೇಲೆ ಗುಣಗುವುದಕ್ಕೆ ಪ್ರಾರಂಭ ಮಾಡಿದರು. ಅವರು ದೈವಿಕವಾದಂಥ ನೀರು, ದೈವಿಕವಾದಂಥ ಆಹಾರ ದೇವರು ಕೊಟ್ಟು ಸಾಕಿ ಸಲುತ್ತಾ ಬಂದರೂ ಸಹ, ಆದರೆ ಅವರು ದೇವರನ್ನು ಅರ್ಥ ಮಾಡಿಕೊಳ್ಳದೆ ಇದ್ದರು. ಹಾಗೆಯೇ ಏನು ಗೊತ್ತಾ ಅಂದ್ರೆ, ಆ ಸಾರ್ಡೀಸ್ ಸಭೆಯವರು ದೈವಿಕವಾದಂಥ ಆಹಾರ ಉಂಡು, ದೈವಿಕವಾದಂಥ ನೀರನ್ನು ಕುಡಿದು, ಇವರು ಕ್ರಿಸ್ತನಲ್ಲಿ ಗೊತ್ತಾ ಇರಬೇಕಾಗಿತ್ತಲ್ಲ, ಜೀವಿಸಬೇಕಾಗಿತ್ತಲ್ಲ. ಆದರೆ ಯಾವ ರೀತಿಯಿಂದ ಅವರು ಬಿಟ್ಟು ಹೋದರು ಇಸ್ರಾಯೇಲರು, ಹಾಗೆಯೇ ಇವರು ಸಹ ದೈವಿಕವಾದಂಥ ವಾಕ್ಯವನ್ನು ಕೇಳಿ, ದೈವಿಕವಾದಂಥ ಆತ್ಮವನ್ನು ಅವರು ಹೊಂದಿಕೊಂಡು, ಆದರೆ ದೇವರಿಂದ ಇವರು ಬಿಟ್ಟು ಹೋದರು ಅಂತಕ್ಕಂಥದ್ದನ್ನು ನಾವು ನೋಡ್ತೇವೆ. ಆವತ್ತಿನ ದಿವಸ ಗೊತ್ತಾ ಆ ಸಭೆ ಹೀಗೆ ಇತ್ತು. ಅದಕ್ಕೇನು ಗೊತ್ತಾ, ಅಂಥವರ ವಿಷಯದಲ್ಲಿ, ಬಹು ಮಂದಿಯ ವಿಷಯದಲ್ಲಿ ದೇವರು ಸಂತೋಷ ಪಡಲಿಲ್ಲ, ಅವರನ್ನು ಅಡವಿಯಲ್ಲಿ ಸಂಹರಿಸಿದನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅವರ ವಿಷಯದಲ್ಲಿ 6 ಲಕ್ಷ ಜನರಲ್ಲಿ ಬಹಳ ಜನರಲ್ಲಿ ಸಂತೋಷ ಪಡಲಿಲ್ಲ. ಯಾಕಂದ್ರೆ ಅವರು ದೈವಿಕವಾದ ಆಹಾರ, ದೈವಿಕವಾದಂಥ ನೀರಿಗೆ ಇವರು ವಿರುದ್ಧವಾಗಿ ಜೀವಿಸಿದರು, ಗುಣಗುಟ್ಟಿದರು, ವಿಗ್ರಹಾರಾಧನೆ ಮಾಡಿದರು, ಜಾರತ್ವ ಮಾಡಿದರು. ಅರಣ್ಯದಲ್ಲಿ ಗೊತ್ತಾ, ಅಯ್ಯೋ ನಾವು ಐಗುಪ್ತ ದೇಶದಲ್ಲಿದ್ದರೆ ಎಷ್ಟೋ ಒಳ್ಳೆಯದಾಗಿತ್ತು, ನಮಗೆ ಯಾಕೆ ಇಲ್ಲಿ ಮೋಶೆ ಕರೆದುಕೊಂಡು ಬಂದು ನಮ್ಮನ್ನು ಸಾಯಿಸ್ತಾ ಇದ್ದಾನೆಂಬುದಾಗಿ ಗುಣಗುಟ್ಟಿದರು. ಗುಣಗುಟ್ಟಿದಕ್ಕೋಸ್ಕರವಾಗಿ ಏನಾಗಿದೆ ಗೊತ್ತಾ, ಅಲ್ಲಿ ಜನ ಅರಣ್ಯದಲ್ಲಿ ನಾಶವಾದರು ಎಂಬುದಾಗಿ ಏನ್ಮಾಡ್ತೇವೆ. ಇಲ್ಲ ನೋಡ್ತೇವೆ ಗೊತ್ತಾ, ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೂ ಕುಂತರು. ಎಲ್ಲಿ? ವಿಗ್ರಹಾರಾಧನೆ. ಬಸವನ ಮೂರ್ತಿ ಮಾಡಿಕೊಂಡು ಅಲ್ಲೇನು ಮಾಡ್ತಿದ್ರು ಗೊತ್ತಾ, ಕುಣಿತಾ ಇದ್ದರು, ಕುಡಿತಾ ಇದ್ದರು. ಆ ವಿಗ್ರಹದ ಮುಂದೆ ಕುಣಿದು ಕುಣಿದು ಕುಪ್ಪಳಿಸ್ತಾ ಇದ್ದರು. ಸರ್ವಶಕ್ತನಾದ ದೇವರು ಬಿಡುಗಡೆ ಮಾಡಿ ಬಂದಿರತಕ್ಕಂಥ ಆ ಕರ್ತನಿಗೆ ಮರೆತು ಹೋದರು. ದೈವಿಕವಾದ ಬಂಡೆ, ದೈವಿಕವಾದಂಥ ನೀರು, ಆ ಆಹಾರ ಉಂಡಿದ ಮೇಲೆ ಇವರು ಆ ಬಂಡೆಗೆ ತಿರುಗಿ ಬಿದ್ದರು. ಆ ಬಂಡೆ ಯಾರು ಗೊತ್ತಾ? ಕ್ರಿಸ್ತನೇ. ಅವತ್ತಿನ ದಿವಸ ಇಸ್ರಾಯೇಲ್ ಆತನಿಗೆ ತಿರುಗಿ ಬಿದ್ದರು. ತಿರುಗಿ ಬಿದ್ದು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕುಣಿದಾಡುವುದಕ್ಕೂ ಎಲ್ಲಿ ಕುಳಿತರು ಗೊತ್ತಾ? ಆ ಒಂದು ವಿಗ್ರಹಾರಾದ, ಆ ಒಂದು ಬಾಳನ ವಿಗ್ರಹದ ಬಸವನ ಮುಂದೆ ಕುಣಿಯುವುದಕ್ಕೆ ಇವರು ಪ್ರಾರಂಭ ಮಾಡಿದರು. ಅಂಥವ್ರ ವಿಷಯದಲ್ಲಿ ದೇವರು ಸಂತೋಷ ಪಡಲಿಲ್ಲ. ಹಾಗೆಯೇ ಈಗ ಅವರೇನು ಮಾಡಿದರು ಗೊತ್ತಂದ್ರೆ, ಅನೇಕರು ಏನು ಗೊತ್ತಾ, ಇಂಥ ಒಂದು ಸ್ಥಿತಿ ವಿಗ್ರಹಾರಾಧಕರಾಗಿದ್ದರು. ನಾವು ನೋಡ್ತೇವೆ 8ನೇ ವಚನ 10ನೇ ಅಧ್ಯಾಯ, 1 ಕೊರಿಂಥಿಯ 10ನೇ ಅಧ್ಯಾಯದ 8ನೇ ವಚನದಲ್ಲಿ, ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತು ಹೋದರು. ಜಾರತ್ವ ಮಾಡಬಾರ್ದು. ದೇವ್ರ ಮಕ್ಕಳು ಸಾವು, ದೇವ್ರ ಮಕ್ಕಳಿಗೆ ಸಾವು ಬರ್ತದೆ. ಎಲ್ಲದ್ರೂ ಗೊತ್ತಾ? ಜಾರತ್ವ ಮಾಡೋದ್ರಿಂದ ಆತ್ಮ ನಷ್ಟ ಆಗಿ ಹೋಗ್ತದೆ, ಆತ್ಮ ನಾಶ ಆಗಿ ಹೋಗ್ತದೆ. ಆಮೇಲೆ ಏನು ಗೊತ್ತಾ, ವಿಗ್ರಹಾರಾಧನೆ ಮಾಡೋದ್ರಿಂದ ಆತ್ಮ ನಾಶ ಆಗಿ ಹೋಗ್ತದೆ. ದೇವ್ರ ಮೇಲೆ ಗುಣಗುಟ್ಟುವುದರಿಂದ ಆತ್ಮ ನಾಶ ಆಗಿ ಹೋಗ್ತದೆ, ಆತ್ಮ ಸತ್ತು ಹೋಗ್ತದೆ. ಯಾವತ್ತು ಅದಕ್ಕೆ ಜಾರತ್ವ ಅತಿ ಭಯಂಕರವಾದ ಪಾಪ, ಅದನ್ನು ಬಿಟ್ಟು ನೀವು ಓಡಿ ಹೋಗಿರಿ ಎಂಬುದಾಗಿ ದೇವರು ಅವತ್ತಿನ ದಿವಸ
ಇಸ್ರಾಯೇಲರಿಗೆ ಹೇಳಿದ್ದಾನೆ, ಇವತ್ತು ದಿವಸ ಕ್ರೈಸ್ತರಾದ ನಮಗೂ ಸಹ ಹೇಳುತ್ತಾ ಇದ್ದಾನೆ. ದೈವಿಕವಾದಂಥ ಆಹಾರ ವಾಕ್ಯ ನಾವು ಕೇಳಿದ್ದೇವೆ, ದೈವಿಕವಾದ ನೀರು ಪವಿತ್ರಾತ್ಮನ ಅನುಭವ ನಾವು ಹೊಂದುತ್ತಾ ಇದ್ದೇವೆ. ಹೊಂದಿದ ಮೇಲೇನು ಗೊತ್ತಾ, ನಾವೇನು ಮಾಡ್ತಾಯಿದ್ದೇವೆ ಗೊತ್ತಾ, ಜಾರತ್ವದಲ್ಲಿ ಮುಳುಗಿ ಹೋಗಿರುವುದಾದರೆ ಅದು ಸಾರ್ಡೀಸ್, ಮುಳುಗಿ ಹೋಗುವಂಥದ್ದು, ಪಾಪದಲ್ಲಿ ಮುಳುಗಿ ಹೋಗ್ತಕ್ಕಂಥದ್ದು ಸಾರ್ಡೀಸ್ ಅಂತ ಕರೀತಾರೆ. ಇವನೇನು ಗೊತ್ತಾ, ದೈವಿಕವಾದ ಆಹಾರ ಉಂಡು ಕುಡಿದು ದೇವರಿಗೇನು ಗೊತ್ತಾ ತಿರುಗಿ ಬಿದ್ದಿದ್ದರು ಆ ಹೊತ್ತಿನ ಜನಗಳಲ್ಲಿ. ಅದಕ್ಕೇನು ಗೊತ್ತಂದ್ರೆ ಇವರು ಜಾರತ್ವ ಮಾಡಿ ಆವತ್ತಿನ ದಿವಸ ಜಾರತ್ವ ಮಾಡಿದಕ್ಕೋಸ್ಕರವಾಗಿ ಎಷ್ಟು ಜನ ಸತ್ತರು ಗೊತ್ತಾ, 24,000 ಜನ ಒಂದೇ ಕ್ಷಣದಲ್ಲಿ ಏನು ಗೊತ್ತಾ ನಾಶ ಆಗ್ಬೋದು. ಎಲ್ಲಿ ಆ ಒಂದು ಅರಣ್ಯದಲ್ಲಿ ಸಂಹರಿಸಲ್ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ಅಲ್ಲದೇನು ಗೊತ್ತಾ, ಅದರಲ್ಲಿ ಏನು ಗೊತ್ತಾ, ಕರ್ತನಿಗೆ ಪರೀಕ್ಷೆ ಮಾಡಿದ್ರು, ದೇವರಿಗೆ ಗೊತ್ತಾ ಪರೀಕ್ಷೆ ಮಾಡಿದ್ರು. ಅರಣ್ಯಕಾಂಡ ಏನು ಗೊತ್ತಾ 21ನೇ ಅಧ್ಯಾಯ 5-6 ಬರೆಯಲ್ಪಟ್ಟದು ಗೊತ್ತಾ, ಕರ್ತನನ್ನು ಪರೀಕ್ಷಿಸಿದ್ದರಿಂದ ಅವರು ಸರ್ಪಗಳಿಂದ ನಾಶವಾಗಿ ಹೋದರು ಎಂಬುದಾಗಿ. ದೈವಿಕವಾದ ಆಹಾರ ಉಂಡು ದೈವಿಕವಾದ ಆ ನೀರನ್ನು ಕುಡಿದ ಮೇಲೆ ಇವರು ಆತನನ್ನು, ಸರ್ವಶಕ್ತನಾದಂಥ ಕರ್ತನನ್ನು ಇವರೇನು ಮಾಡಿದ್ರು, ಪರೀಕ್ಷೆ ಮಾಡ್ಲಿಕ್ಕೆ ಮಾಡಿದ್ರು, ಆತನ ಮೇಲೆ ಪರೀಕ್ಷೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅದಕ್ಕೆ ಸರ್ಪಗಳು ಬಂದು ಅವರನ್ನು ಕಡಿದು ನಾಶ ಮಾಡಿ ಬಿಟ್ಟಿತು ಎಂಬುದಾಗಿ 21:5-6 ಅರಣ್ಯಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ಜಾರತ್ವ ಮಾಡಿದ್ದರಿಂದ ಏನು ಗೊತ್ತಾ, 24,000 ಜನ ಸತ್ತರು ಅಂತೇಳಿ ಅರಣ್ಯಕಾಂಡ 25ನೇ ಅಧ್ಯಾಯ 1-9 ವಚನಗಳಲ್ಲಿ ಬರೆಯಲ್ಪಟ್ಟಿದೆ. ಮತ್ತು ಇಲ್ಲಿ ನೋಡ್ತೇವೆ, ಅಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿದರು, ಇದರಲ್ಲಿ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ಅವತ್ತಿನ ದಿವಸ ಏನು ಗೊತ್ತಾ, ಕೆಲವರು ಗುಣಗುಟ್ಟುವುದರಿಂದ ಸಂಹಾರ ದೇವದೂತ ಅವರನ್ನು ನಾಶ ಮಾಡಿದನು ಎಂಬುದಾಗಿ ಅರಣ್ಯಕಾಂಡ 14:2 ಬರೆಯಲ್ಪಟ್ಟಿದೆ. ಹಾಗೆ 29ನೇ ವಚನದಿಂದ 37 ವಚನದ ತನಕ ಗುಣಗುಟ್ಟುವುದರಿಂದ ಏನಾಗಿದೆ ಗೊತ್ತಾ, ಇಸ್ರಾಯೇಲ್ ಜನಾಂಗ 6 ಲಕ್ಷ ಜನ ಏನಾಗಿದೆ ಗೊತ್ತಾ, ಅರಣ್ಯದಲ್ಲಿ ಸಂಹಾರ ಆಗಿ ಹೋಗ್ಯ. ಇವ್ರು ಹೇಳ್ತಾನೆ ಗೊತ್ತಾ, ಮೋಶೆ ಹೇಳ್ತಾ ಇದ್ದಾನೆ, ಮೋಶೆ ಈಗೇನು ಗೊತ್ತಾ, ಇವ್ರಿಗೆ ನಾ ಇಕ್ಕೋದಿಲ್ಲ. ಇವರು ದೈವಿಕವಾದ ಆಹಾರ ದೈವಿಕವಾದ ನೀರು ಕುಡಿದು ಉಂಡು ಇವರೇನು ಮಾಡಿದರು ಗೊತ್ತಾ, ನನಗೆ ವಿರುದ್ಧವಾಗಿ ಬಾಳನ ಮುಂದೆ ವಿಗ್ರಹಾರಾಧನೆ ಮಾಡುವರಾದರು, ಬಾಳನ ಮುಂದೆ ಅಡ್ಡು ಬಿದ್ದರು. ಇವರೇನು ಗೊತ್ತಾ, ಜಾರತ್ವಕ್ಕೆ ಜಾರಿದರು. ಆಮೇಲೆ ಗೊತ್ತಾ, ನನ್ನ ಮೇಲೆ ಗುಣಗುಟ್ಟುವುದಕ್ಕೆ ಪ್ರಾರಂಭ ಆಯಿತು. ಅದಕ್ಕೋಸ್ಕರವಾಗಿ ಇವರಿಗೆ ನಾ ಈಗ ನಾಶ ಮಾಡಿಬಿಡುತ್ತೆ, ಇಕ್ಕದಿಲ್ಲ ಎಂಬುದಾಗಿ ಹೇಳಿ. ಆದರೆ ಮೋಶೆ ಮಧ್ಯಸ್ಥಿಕೆ ವಹಿಸಿ, ಸ್ವಾಮಿ ನಾಶ ಮಾಡಬೇಡ, ನೀ ದಯಾ ಸಾಗರಿದ್ದಿ ಸ್ವಾಮಿ, ಕರುಣಿಸು, ನಿನ್ನ ಜನ ಇದ್ದಾರೆ, ಕರುಣೆ ತೋರಿಸು ಅಂಥೇಳಿ ಅವ್ರಿಗೇನು ಮಾಡಿದೆ ಗೊತ್ತಂದ್ರೆ, ಕೇಳಿಕೊಂಡಿದ್ದ, ದೇವರಿಗೆ ಪ್ರಾರ್ಥನೆ ಮಾಡಿದ್ದ. ಅದಕ್ಕೆ ಅವ್ರಿಗೆ ಉಳಿಸ್ಕೊಂಡ. ಆದರೆ ಏನು ಗೊತ್ತಾ, ದೇವ್ರು ಹೇಳ್ತಾನೆ, ಮೋಶೆ ಈಗ ನಾ ಮಾತ್ರ ಇವ್ರಿಗೆ ನಾ ಬಿಡೋದಿಲ್ಲ, ಇವ್ರಿಗೆ ನಾ ಏನು ಮಾಡ್ತೀನಿ ಗೊತ್ತಾ, ನಾಶ ಮಾಡಿಬಿಡ್ತೆ, ಇಕ್ಕೋದಿಲ್ಲ. ಎಷ್ಟು ಜನ ಹಾರಲಿ, ಈಗ 6 ಲಕ್ಷ ಜನದಾಗ ಇವರಲ್ಲಿ ಯಾರೂ ಹಿರಿಯರು, ಯಾರೂ ಏನು ಗೊತ್ತಾ ಯುದ್ಧ ಶೂರರು, ಇಲ್ಲಿರ್ತಕ್ಕಂಥ ಯಾರೂ ಏನು ಗೊತ್ತಾ ಸಣ್ಣ ಮಕ್ಕಳಿಗೆ ಬಿಟ್ಟು ಉಳಿದಿಂದೆಲ್ಲ ಸುಮಾರು 20 ವರ್ಷ ಮೇಲ್ಪಟ್ಟಂಥವ್ರು ಯಾರೂ ಏನು ಗೊತ್ತಾ ಕಾನಾನ್ ದೇಶಕ್ಕೆ ಇವರು ಹೋಗೋದಿಲ್ಲ ಎಂಬುದಾಗಿ ಅರಣ್ಯಕಾಂಡ 14:34 ಬರೆಯಲ್ಪಟ್ಟಿದೆ. ಈ ಅವ್ರಿಗೇನು ಗೊತ್ತಾ, ಅರಣ್ಯದಲ್ಲಿ ನಾಶ ಮಾಡಿಬಿಡ್ತೇನೆ ಎಂಬುದಾಗಿ ಹೇಳಿ. ಅವರು ಆ ಅರಣ್ಯದಲ್ಲಿ ಏನು ಗೊತ್ತಂದ್ರೆ 40 ದಿವಸ ಅಲ್ಲೇನು ಗೊತ್ತಾ, ಆ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗ್ಲಿಕ್ಕೆ 40 ದಿವಸ ಏನು ಗೊತ್ತಾ ಅಷ್ಟದಾಗ ಮುಟ್ಬೋದಾಗಿತ್ತು. ಆದರೆ ಇವರು ದೇವರ ಮೇಲೇನು ಗೊತ್ತಾ ಗುಣಗುಟ್ಟಿದ್ದರಿಂದ 40 ವರ್ಷ 40 ದಿವಸಕ್ಕೆ ಬದಲಾಗಿ 40 ವರ್ಷ ಅರಣ್ಯದಲ್ಲಿ ಅಲ್ಲೇ ಸುತ್ತಾಡ್ತಾ ಇದ್ದ. ಅಲ್ಲೇ 40 ವರ್ಷ 40 ದಿನಕ್ಕೆ ಬದಲಾಗಿ ಅಂದ್ರೆ ಗೊತ್ತಾ, ಒಂದು ದಿನಕ್ಕೆ 1 ವರ್ಷ, 1 ವರ್ಷ 1 ದಿನ, 1 ದಿನ 1 ವರ್ಷ ಅಂದ್ರೆ ಗೊತ್ತಾ, 40 ದಿನವೇ ಅವ್ರು ದಾಟಿ ಹೋಗಬೇಕಾಗಿತ್ತು. ಆದರೆ ದೇವರು ಅವ್ರ ಮೇಲೆ ಕೋಪಗೊಂಡು ಆ ಅರಣ್ಯದಲ್ಲಿ 40 ವರ್ಷ ಅಲ್ಲೇ ಏನು ಗೊತ್ತಂದ್ರೆ ಸುತ್ತಾಡಿಸಿದಾನೆ. ಅಲ್ಲಿ 40 ವರ್ಷದಾಗ ಏನು ಗೊತ್ತಾ, 6 ಲಕ್ಷ ಜನ ಏನು ಗೊತ್ತಂದ್ರೆ ಸಂಹಾರ ಆಗಿ ಹೋದರು. ಕರ್ತನಲ್ಲಿ ಪ್ರಿಯರೇ, ಎಷ್ಟು ಭಯಂಕರ ಪರಿಸ್ಥಿತಿ. ಅದರಲ್ಲಿ ಕಾಲೇಬ್, ಯೆಹೋಶುವ ಹಿರಿಯರಲ್ಲಿ ಇವರು ಇಬ್ಬರು ಮಾತ್ರ ಏನು ಗೊತ್ತಾ, ಹಿರಿಯರಲ್ಲಿ ಇವರಿಬ್ಬರು ಮಾತ್ರ ಕಾನಾನ್ ದೇಶಕ್ಕೆ ಬಂದುಬಿಟ್ಟಿದರು. ಇಬ್ಬರೇ 6 ಲಕ್ಷದಾಗ
ಇಬ್ಬರು ಜನ ಏನು ಗೊತ್ತಾರೆ, ಕಾನಾನ್ ದೇಶಕ್ಕೆ ಹಿರಿಯರು ಬರ್ತಾ ಇದ್ದಾರೆ. 20 ವರ್ಷ ಮೇಲ್ಪಟ್ಟಿನಿಂದ ಎಲ್ಲ ಮುದುಕರವರೆಗೆ ಅರಣ್ಯದಲ್ಲಿ 40 ವರ್ಷದ ಸಂಹಾರ ಆಗ್ಬೋದು. ಯಾಕೆ ಗೊತ್ತಾ? ಅದಕ್ಕೆ ದೇವರು ಹೇಳ್ತಾನೆ ಗೊತ್ತಾ, ನಿನ್ನ ಕೃತ್ಯಗಳಲ್ಲಿ ಒಂದನ್ನಾದರೂ ಪರಿಪೂರ್ಣವಾದದಂತ ನಾನು ಕಂಡಿಲ್ಲ, ನಿಮ್ಮಲ್ಲಿ ಒಳ್ಳೆಯದಂತಕ್ಕಂಥದ್ದು ನಾನು ಏನೂ ನೋಡಿಲ್ಲ. ಅದಕ್ಕೆ ಅವರು ಅರಣ್ಯದಲ್ಲಿ ನಾಶವಾಗಿ ಹೋದ ಹಾಗೆ ನೀವು ಸಹ ಬದುಕಿ ಸಾಯ್ತಕ್ಕಂಥವರಾಗಿದ್ದೀರಿ. ಜೀವಿಸುವವರು ಎಂಬ ಹೆಸರು ನಿಮಗಿದ್ದರೂ ನೀವೇನು ಗೊತ್ತಾ, ಅವರು ಅರಣ್ಯದಲ್ಲಿ ಸಂಹಾರವಾಗಿ ಹೋಗಿದ್ದ ಹಾಗೆ, ಅವರೇನು ಗೊತ್ತಾ, ನಾಶವಾಗಿ ಹೋದ ಹಾಗೆ. ಒಂದು ವೇಳೆ ನೀ ಶರೀರದಲ್ಲೇ ಜೀವಿಸಿದ್ದಿ ಅಂತಂದಾಗ ಆತ್ಮದಲ್ಲಿ ಒಂದು ವೇಳೆ ಬದಲಾವಣೆಯಾಗಿ ಬರದೇ ಹೋದರೆ ನೀನು ಸಹ ಅವರು ಸತ್ತ ಹಾಗೆ, ಅವರು ನಾಶ ಆದ ಹಾಗೆ ನೀವು ಸಹ, ನಾನು ಯಾವಾಗ ಈ ಲೋಕಕ್ಕೆ ಬರ್ತೀನೋ ಬರೋದ್ರೊಳಗಾಗಿ ನೀವು ಸಹ ಆವತ್ತಿನ ದಿವಸ ಒಬ್ಬರೂ ಸಹ ಏನು ಗೊತ್ತಾ ಉಳಿಲಕ್ಕೆ ಸಾಧ್ಯ ಇಲ್ಲ. ನಿಮ್ಮಲ್ಲಿ ಈ 3 ಏನು ಗೊತ್ತಾ, ದೇವ್ರ ಮಕ್ಕಳು ಸಾಯ್ಲಿಕ್ಕೆ ಏನು ಗೊತ್ತಾ, ವಿಗ್ರಹಾರಾಧನೆ ಒಂದು ಬಹಳ ಪ್ರಾಮುಖ್ಯ ಇದೆ. ದೇವ್ರ ಮಕ್ಕಳು ಎಚ್ಚರಾಗಿರಿ. ವಿಗ್ರಹಾರಾಧನೆ ಏನಂತಕ್ಕಂಥದ್ದು ನಾನು ಹಿಂದೆ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ. ನೀವು ಭಾಳ ಸಮಯ ಆಗ್ತದೆ, ನಮ್ಗೆ ತಿಳಿಸೋಕ್ಕೆ ಸಾಧ್ಯ ಇಲ್ಲ. ಈ ವಿಗ್ರಹಾರಾಧನೆ ಅಂತಕ್ಕಂಥದ್ದು ಏನದು ಗೊತ್ತಾ, ಅವನಿಗೆ ಅಡ್ಡ ಬೀಳೋದ್ರಿಂದ ಏನು ಗೊತ್ತಾ, ದೇವ್ರ ಮಕ್ಕಳು ಸಾಯ್ತಾರೆ, ಆತ್ಮದ ಸತ್ತು ಹೋಗ್ತಾರೆ. ಜಾರತ್ವ ಮಾಡೋದ್ರಿಂದ ಆತ್ಮ ಸತ್ತು ಹೋಗ್ತದೆ, ಮತ್ತು ಗುಣಗುಟ್ಟುವುದರಿಂದ ಆತ್ಮ ಸತ್ತು ಹೋಗ್ತದೆ. ಅವರು ಏನು ಗೊತ್ತಾ, ವಿಗ್ರಹಾರಾಧಕರಾದರು, ಜಾರತ್ವ ಮಾಡುವರಾದರು, ಕರ್ತನನ್ನು ಪರೀಕ್ಷಿಸುವವರಾದರು ಮತ್ತು ಕರ್ತನ ಮೇಲೆ ಗುಣಗುಟ್ಟುವವರಾದ್ದರಿಂದ ಇವರಲ್ಲಿ ಒಂದಾದರೂ ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದೆಂದು ನಾನು ಕಾಣಲಿಲ್ಲ. ಡೆಡ್ ಚರ್ಚ್, ಇದ್ದು ಇಲ್ಲದ ಹಾಗೆ, ಇದ್ದು ಸತ್ತ ಹಾಗೆ. ಬದುಕುವವನ ಎಂಬ ಹೆಸರು ನಿನಗಿದ್ದರು, ನಾಮ ಹೈ ಮಸೀಕ ಕಾಮ ಹೈ ಸೈತಾನ್ಕ. ಹೆಸರಾದ ಕ್ರೈಸ್ತರಷ್ಟೇ. ನಮ್ಮ ಹೆಸರಿನಾಗ ಏನಿದೆ, ಬರೀ ಹೆಸರಿಗೂ ಅಷ್ಟೇ, ಆದರೆ ಆತ್ಮದಾಗ ಇಲ್ಲ, ಆತನಲ್ಲಿಲ್ಲ. ನೀವು ನನ್ನಲ್ಲಿ, ನಾನು ನಿಮ್ಮಲ್ಲಿ ಇರುವುದಾದರೆ ಏನು ಬೇಕಾದರೂ ಬೇಡಿಕೊಳ್ಳಿ, ಆದರೆ ನೀವು ನನ್ನಲ್ಲಿಲ್ಲ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 1ನೇ ವಚನದಲ್ಲಿ ಹೇಳಿದ್ರು ಗೊತ್ತಾ, ನಾನೇ ದ್ರಾಕ್ಷೆ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿ ನೆಲೆಗೊಂಡದೇ ಇರುವವನು, ಅವನು ಫಲ ಕೊಡದೆ ಹೋದಾಗ ಅವನಿಗೆ ನಾಶ ಮಾಡ್ತೇನೆ ಅಂಥೇಳಿ 1ನೇ ವಚನ. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಗಳನ್ನು ಆತನು ಕೆತ್ತು ಹಾಕ್ತಾನೆ, ಬೆಂಕಿ ಕೆಂಡದಾಗ ನಾಶ ಮಾಡ. ಆತನಲ್ಲಿದ್ದು ಫಲ ಕೊಡದೆ ಹೋದರೆ, ಆತನ ದೈವಿಕವಾದಂಥ ಆಹಾರ, ದೈವಿಕವಾದಂಥ ನೀರು ನಾವು ಕುಡಿದು, ವಾಕ್ಯ ಕೇಳಿ, ವಾಕ್ಯ ತಿಳ್ಕೊಂಡು ನಾವು ತಪ್ಪಿ ನಡೆಯುವುದಾದರೆ ಆತ್ಮ ಸತ್ತು ಹೋಯಿತು. ಒಣ ಕ್ರೈಸ್ತರಿದ್ದೇವೆ ಅಷ್ಟೇ, ಆತ್ಮೀಯ ಕ್ರೈಸ್ತರಿಲ್ಲ. ಆತನನ್ನು ಆರಾಧಿಸುವ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕಾಗ ಆರಾಧಿಸುವ ಕಾಲ ಅದಿದು. ಆತ್ಮದಾಗ ಕ್ರೈಸ್ತರು ಬದುಕ್ತಕ್ಕಂಥದ್ದು ಶರೀರದಾಗಿಲ್ಲ. ಶರೀರದಾಗಿದ್ದರೆ ನಾನು ಕಾರ್ಯ ಹಾಕ್ಬಿಡ್ತೇನೆ ಅಂತ ಹೇಳಿದರು. ಶರೀರದಾಗ ಒಂದು ನಾವಿಲ್ಲ. ಇವತ್ತು ದಿವಸ ಗೊತ್ತಾ, ಆತ್ಮದಲ್ಲಿ ಇರಬೇಕು. ಆತ್ಮದಲ್ಲಿ ಅವರು ಇಲ್ಲದೆ ಇಸ್ರಾಯೇಲರು ನಾಶವಾಗಿ ಹೋದರು. ಹಾಗೆಯೇ ಸಾರಡಿ ಸಭೆಯೇ, ಇವತ್ತಿನ ದಿವಸ ನಮ್ಮ ಸಭೆಯೇ, ಇವತ್ತಿನ ದಿವಸ ಎಲ್ಲ ಸಭೆಗಳೇ, ನಿಮ್ಮಲ್ಲೇನು ಗೊತ್ತಾ, ದೇವರಿಗೆ ಸಂಬಂಧಪಟ್ಟಂಥ, ದೇವರಿಗೆ ಮಹಿಮೆ ಪಡಿಸ್ತಕ್ಕಂಥ ಇಲ್ಲದೆ ಹೋದರೆ ಬರೀ ಶರೀರದಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಆತ್ಮದಾಗ ಸತ್ತು ಹೋಗಿದ್ದೇವೆ. ಆತ್ಮದಾಗ ಒಂದು ಜೀವಿಸಿದ್ರೆ ಶರೀರ ಸತ್ತು ಹೋಗ್ತವೆ. ಇವು ಒಂದಕ್ಕೊಂದು ವಿರುದ್ಧವೇ. ಆತ್ಮ ಶರೀರ ಒಂದಕ್ಕೊಂದು ವಿರುದ್ಧ. ಆತ್ಮದಾಗಿದ್ದರೆ ಶರೀರ ಹೋಗ್ತದೆ, ಶರೀರದಾಗಿದ್ದರೆ ಆತ್ಮ ಹೊಂಟೋಗ್ತದೆ. ಯಾವುದಾದ್ರೂ ಒಂದರಾಗಿರಬೇಕಾಗಿದೆ. ಬರೀ ನಾವು ದೇವ್ರ ಮಕ್ಕಳು ಆ ಥರಾಗಿರಬೇಕಾಗಿದೆ. ಬರೀ ಆತ್ಮನಲ್ಲಿ ಜೀವಿಸಬೇಕಾಗಿದೆ ಅಂತಕ್ಕ. ಆತ್ಮನಲ್ಲಿ ಅವು ಜೀವಿಸಲಾರದಕ್ಕೋಸ್ಕರವಾಗಿ ಇಸ್ರಾಯೇಲರು 6 ಲಕ್ಷ ಜನ ಅರಣ್ಯದಲ್ಲಿ ಸಂಹರಿಸಲ್ಪಟ್ಟರು. ಇದು ಕ್ರೈಸ್ತರ ಎಚ್ಚರಿಕೆಗೋಸ್ಕರವಾಗಿ, ಕ್ರೈಸ್ತ ಸಭೆಯ ಎಚ್ಚರಿಕೆಯಾಗಿ ಪೌಲನು ಇಸ್ರಾಯೇಲರ ದೃಷ್ಟಾಂತವನ್ನು ತೋರಿಸಿದ್ದಾನೆ. ಇವತ್ತು ದಿವಸ ನಮಗೆ ಅದನ್ನು ತಿಳಿಸ್ತಾ ಇದ್ದಾನೆ. ದೇವನಾಮ ಸ್ತೋತ್ರ ಉಂಟಾಗಲಿ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು, ಅದನ್ನು ಕೇಳಿದ ರೀತಿಯನ್ನು ನೆನಪು ತಂದುಕೋ. ಉಪದೇಶ ಹ್ಯಾಂಗೆ ಕೇಳಿದಿ? ನೀವು ಉಪದೇಶ ಕೇಳಕ್ಕೆ ಹೋಗಿದ್ದೆ, ದಿನ ದೇವ್ರ ವಾಕ್ಯ ಕೇಳ್ತಿ, ಹೌದು, ನೀವು ಓದ್ತಿ, ತಿಳ್ಕೊಳ್ತಿ, ಆದರೆ ಏನು ಕೇಳಿದಿ ನೀನು? ದೇವರ ಉಪದೇಶ ಏನು ಹೊಂದಿದ್ದಿ ನೀನು? ಹೊಂದಿದ ಮೇಲೆ ಏನಾದರೂ ನಿನ್ನಲ್ಲಿ ದೇವರ ಸುಕೃತ್ಯಗಳಾವ. ನಿನ್ನ ಜೀವಮಾನದಲ್ಲಿ ಏನಾದರೂ ಕ್ರಿಸ್ತನಿಗೆ ಸಂಬಂಧಪಟ್ಟಂಥದ್ದು ಏನಾದರೂ ಆದೇನು? ನೀನು ಹೊಂದಿದ ಉಪದೇಶ ಏನದ? ಮತ್ತು ಯಾವ ರೀತಿಯಿಂದ ವಾಕ್ಯ ಕೇಳಿದಿರಿ?
ಹೇಳುವವನಿಗಿಂತ ಕೇಳುವ ಬಹಳ ಜಾಗ್ರತೆಯಾಗಿರಬೇಕು ಅಂತ ವಾಕ್ಯದಲ್ಲಿ ಬರೆಯಲ್ಪಟ್ಟ. ನೀನು ಉಪದೇಶ ಮಾಡಿದ್ದಾರೆ, ಕೇಳಿದ ಮೇಲೆ ಏನಾಗಿದ್ದಿ? ಇವತ್ತು ದಿವಸ ನಿನ್ನಲ್ಲಿ ನನ್ನ ದೇವರ ಮುಂದೆ ನಿನ್ನ ಕೃತ್ಯಗಳಲ್ಲಿ ಒಂದಾದರೂ ಸಂಪೂರ್ಣವಾದದ್ದು ಅಂತಕ್ಕಂಥದ್ದು ನಾನು ಕಂಡಿಲ್ಲ. ಅದಕ್ಕೆ ನೆನಪಿಗೆ ತಂದ್ಕೊಂಡೇನು ಗೊತ್ತಾ? ದೇವ್ರ ಕಡೆ ತಿರುಗು, ಶರೀರದಿಂದ ಹೊರಗೆ ಬಾ, ಆತ್ಮದಾಗ ಜೀವಿಸು. ಕ್ರೈಸ್ತರ ಜೀವಮಾನ ಆತ್ಮದ ಜೀವಮಾನ ಅದ. ನಮ್ಮ ತಂದೆ ಇವತ್ತು ಬರೀ ಆತ್ಮದಲ್ಲಿದ್ದವ್ರಿಗೆ ನೋಡ್ತಾನೆ ಅಷ್ಟೇ, ಒಣ ಶರೀರದಾಗ ಇರ್ತಕ್ಕಂಥದ್ದಿಲ್ಲ. ಇವತ್ತು ದಿವಸ ನಮ್ಮ ಆರಾಧನೆಗಳು ಶರೀರದಲ್ಲಿ ಏನು ಆತ್ಮದಲ್ಲಿ ಅವತ್ತು ದಿವಸ ಸಾರ್ಡಿಸ್ ಸಭೆ ಏನಾಗಿತ್ತು ಗೊತ್ತಿದೆ? ಡೆಡ್ ಚರ್ಚ್. ಇಟ್ ಈಸ್ ಎ ಕಾಂಪ್ರಮೈಸಿಂಗ್ ಚರ್ಚ್. ಓನ್ಲಿ ಖಾಲಿ ಕಾಂಪ್ರಮೈಸ್. ಏನದು ಗೊತ್ತಾ? ಇದು ಫಾರ್ಮಲಿಸ್ಟಿಕ್. ಏನು ಗೊತ್ತಾ? ಫಾರ್ಮಲಿಸ್ಟಿಕ್ ಎಲ್ಲ ಕಸ್ಟಮ್ಗಳು, ಕ್ರೀಡ್ಸ್ಗಳು, ಇದೆಲ್ಲ ಏನು ಗೊತ್ತಂದ್ರೆ ಪೂರ್ತಿ ಮಾಡೋರು. ಬರೀ ಲೋಕಕ್ಕೆ ಸಮಾಧಾನ ಮಾಡ್ತಕ್ಕಂಥವ್ರು, ಶರೀರಕ್ಕೆ ಸಮಾಧಾನ ಮಾಡ್ತಕ್ಕಂಥವ್ರು. ಇವರು ಶರೀರದಾಗ ವಿಗ್ರಹಾರಾಧಕರಾರ, ಜಾರತ್ವ ಮಾಡ್ತಾರೆ, ಯೇಸು ಸ್ವಾಮಿ ಪರೀಕ್ಷೆ ಮಾಡ್ತಾರೆ, ಇವರು ಗುಣಗುಡ್ತಾರೆ. ಇವರು ಯಾವಾಗ ಇಂತಹ ಈ 4 ಗುಣಗಳು ಕ್ರೈಸ್ತ ಮಕ್ಕಳು ಆತ್ಮದ ಸತ್ತು ಹೋಗ್ತಾರೆ ಇರುವುದಾದರೆ. ಅದಕ್ಕೆ ಹೇಳ್ತಾನೆ, ಜೀವಿಸುವನು ಎಂಬ ಹೆಸರು ನಿನಗಿದ್ದರೂ ಸತ್ತವನಾಗಿದ್ದೆ. ಭಾಳ ಜಾಗ್ರತೆ. ಎಷ್ಟು ನಾಜೂಕಿದೆ. ಇವತ್ತು ದಿವಸ ನಾವು ಬದುಕ್ತಾ ಇದ್ದೇವಲ್ಲ, ಎಲ್ಲಿ? ಆತ್ಮನಲ್ಲಿದ್ದೇವ ಅಥವಾ ಶರೀರದಾಗಿದ್ದೇವ? ಬದುಕ್ತಾ ಇದ್ದೆವು. ನಾಮದೇ ಕ್ರೈಸ್ತರು ನಾವು, ಖಾಲಿ ಆತ್ಮದ ಕ್ರೈಸ್ತರು ಇಲ್ಲ. ಹಾಗಿರುವುದಾದರೆ ನಾವು ನಾಶವಾಗುವಂಥ ಪರಿಸ್ಥಿತಿ ಬರ್ತದೆ. ನಮ್ಮ ಕರ್ತನು ಬಂದಂಥ ಪರಿಸ್ಥಿತಿ ಇಲ್ಲ. ಅದಕ್ಕೋಸ್ಕರ ಸಾಡಿ ಸಭೆ, ನೀ ಎಚ್ಚರವಾಗಿರು. ನಾ ಬರೋದ್ರೊಳಗಾಗಿ ನೀ ತಿದ್ದುಕೋ, ಸರಿಪಡಿಸ್ಕೋ. ನಿನಗೆ ನಾ ಕೊಡ್ತಾ ಇದ್ದೇನೆ ಸಮಯ. ಆದರೆ ಇದು ಒಂದು ಭಾಗ. ಈ ಸಭೆಯಲ್ಲಿ ಕೆಲವರು ವಾಕ್ಯ ಕೇಳಿದ್ದಾರೆ, ಉಪದೇಶ ಹೊಂದಿದ್ದಾರೆ ಮತ್ತು ಕೇಳಿದ ಮೇಲೆ 4-6 ವಚನದಲ್ಲಿ ಏನು ಬರೆಯಲ್ಪಟ್ಟದ? ಆದರೂ ನೀನೇನು ಗೊತ್ತಾ? ಇಂತಹ ಒಂದು ಭಕ್ತಿಹೀನನಾಗಿ ನಿನ್ನ ಸಭೆಯಲ್ಲಿ ಇಂಥ ಭಕ್ತಿಹೀನತೆ ಇದ್ದರೂ ಸಹ ವಿಗ್ರಹಾರಾಧಕರಿದ್ದರು, ಜಾರತ್ವ ಮಾಡೋರಿದ್ದರು, ಪರೀಕ್ಷೆ ಮಾಡೋದಿದ್ರು, ದೇವರಿಗೆ ಗುಣಗುಟ್ಟವರು ನಿನ್ನಲ್ಲಿ ಇದ್ದರು. ಆದರೆ ಅವ್ರ ವಿಷಯದಲ್ಲಿ ದೇವರು ಸಂತೋಷ ಪಡಲಿಲ್ಲ. ಅವರು ದೈವಿಕವಾದ ಆಹಾರ ಉಂಡು ಏನು ಗೊತ್ತಾ? ದೇವರಿಗೆ ತಿರುಗಿ ಬಿದ್ದರು ಏನು ಗೊತ್ತಾ? ಅವ್ರ ವಿಷಯದಲ್ಲಿ ಸಂತೋಷ ಪಡಲಿಲ್ಲ. ಆದರೂ ಸಾಡಿ ಸಭೆಯಲ್ಲಿ ಕೆಲವರಿದ್ದಾರೆ, ಕೈ ಬೆರಳಿನಲ್ಲಿ ಎಣಿಕೆ ಮಾಡುವಷ್ಟು ಮಟ್ಟಿಗೆ ಸ್ವಲ್ಪ ಜನ ನಿನ್ನ ಸಭೆಯಲ್ಲಿ ಕೆಲವರು ಇದ್ದಾರೆ. ಅವರು ಸಹ ವಾಕ್ಯ ಕೇಳಿದವ್ರು ಯಾರ? ಅವರು ಸಹ ಉಪದೇಶ ಕೇಳಿದವ್ರು ಯಾರ? ಅವರು ಸಹ ಕ್ರಿಸ್ತನ ಸ್ವೀಕಾರ ಮಾಡಿದವ್ರು ಯಾರ? ಅವರು ದೈವಿಕವಾದಂಥ ನೀರು ಕುಡಿದವ್ರು ಯಾರ? ದೈವಿಕವಾದ ಬಂಡೆ ಏನು ಗೊತ್ತಾ? ನೀರನ್ನು ಕುಡಿದವರಿದ್ದಾರೆ. ನೀವು ಸಹ ದೈವಿಕದ ಆಹಾರ ತಿಂದಿದ್ದೀರಿ, ನೀವು ಸಹ ಏನು ಗೊತ್ತಾ? ದೈವಿಕದ ನೀರು ಕುಡಿದಿರಿ. ಹಾಗೆ ಇವರು ಸಹ ಸ್ವಲ್ಪ ಜನ ನಿನ್ನಲ್ಲಿ ಆದರೂ ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರುವ ಸ್ವಲ್ಪ ಜನರು ಸಾಡೀಸಿನೊಳಗೆ ನಿನ್ನಲ್ಲಿದ್ದಾರೆ. ನಿನ್ನಲ್ಲಿ ಕೆಲವರು ಆದರೆ ಅವ್ರಿಗೆ ನೀನು ನೋಡ್ತಾ ಇಲ್ಲ. ಅವರು ಯಾವಾಗಲೂ ಏನು ಗೊತ್ತಾ? ನನ್ನಲ್ಲಿದ್ದಾರೆ, ಅವಳ ಬಲ್ಲಿದ್ದೇನೆ. ಆದರೆ ಅವ್ರಿಗೆ ನೀ ಏನು ಗೊತ್ತಾ? ತಿಳ್ಕೊಂಡಿಲ್ಲ. ಅವರು ನಿನ್ನನ್ನು ತಿಳ್ಕೊಂಡಿದ್ದಾರೆ. ನೀ ಬದುಕಿ ಸಾಯುವನಾಗಿದೆ ಎಂಬುದಾಗಿ ಅವರು ತಿಳ್ಕೊಂಡಿದ್ದಾರೆ. ಆದರೆ ಅವರು ಬಹಳ ಭಕ್ತಿಯಲ್ಲಿದ್ದಾರೆ. ಅವರ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಂಡಿಲ್ಲ. ನೀವು ಜಾರತ್ವ ಮಾಡಿ ನಿಮ್ಮ ಮೈಲಿಗೆ ಮಾಡಿಕೊಂಡಿದ್ದೀರಿ. ವಿಗ್ರಹಾರಾಧಕರಾಗಿ ನೀವು ಮೈಲಿಗೆ ಮಾಡಿಕೊಂಡಿದ್ದೀರಿ. ಆತನಿಗೆ ಪರೀಕ್ಷೆ ಮಾಡಿ ನೀವು ಮೈಲಿಗೆ ಆಗಿದ್ದೀರಿ. ಆತನ ಮೇಲೆ ಗುಣಗುಟ್ಟಿಯನ್ನು ಗೊತ್ತಂದ್ರೆ ನೀವು ಮೈಲಿಗೆ ಮಾಡಿಕೊಂಡಿರಿ. ನೀವು ನಾಶನದ ಮಾರ್ಗದಲ್ಲಿದ್ದೀರಿ. ಆದರೆ ಅವರು ಹಾಗಲ್ಲ, ಕೆಲವರು ಮಾತ್ರ ನಿನ್ನಲ್ಲಿದ್ದಾರೆ. ಎಲ್ಲರ ನಿನ್ನ ಹಾಗೆ ಅಲ್ಲ. ಕೆಲವರು ತಮ್ಮ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದವರಿದ್ದಾರೆ. ದೇವ್ರ ಮಕ್ಕಳೇ, ವಸ್ತ್ರ ಅಂದರೆ ಏನು? ನಿಮ್ಮ ದೇಹ ಮೈಲಿಗೆ ಯಾವಾಗ ಆಗ್ತದೆ? ಜಾರತ್ವ ಮಾಡೋದರಿಂದ ಮೈಲಿಗೆ ಆಗ್ತದೆ. ಅದಕ್ಕೆ ಪಾಪ. ಇದಕ್ಕಿಂತ ದೊಡ್ಡ ಪಾಪ ಯಾವುದೂ ಇಲ್ಲ. ನಿನ್ನ ಶರೀರ ಯಾವಾಗ ಕೆಟ್ಟು ಹೋಗ್ತದೆ ಗೊತ್ತಾ? ಜಾರತ್ವದಿಂದ ಕೆಟ್ಟು ಹೋಗ್ತದೆ. ವಸ್ತ್ರ ಅದು. ದೇವ್ರ ಮಕ್ಕಳ ಮೇಲೆ ಗೊತ್ತೊಂದು ಪವಿತ್ರಾತ್ಮದ ಒಂದು ಹೊದಿಕೆ ಇರ್ತದೆ ಮೈ ಮೇಲೆ. ದೇವ್ರ ಮಕ್ಕಳಿಗೇನು ಗೊತ್ತಾ? ಒಂದು ಬಿಳಿ ಅವ್ರ ಮ್ಯಾಗ ಒಂದು ಹೊದಿಕೆ ಇರ್ತದೆ. ಅವರಿಗೆ ಬಿಳಿ ಹೊದಿಕೆ ಇರ್ತದೆ. ಅವರು ಪಾಪ ಮಾಡೋದಿಲ್ಲ.
ಇವತ್ತಿನ ದಿವಸ ಅವ್ರ ವಸ್ತ್ರಗಳು ಬಿಳಿ ಅವ, ಅವ್ರ ಮೈಲಿಗೆ ಮಾಡಿಕೊಂಡಿಲ್ಲ ಅಂದ್ರೆ ಅರ್ಥೇನು ಗೊತ್ತಾ? ಜಾರತ್ವ ಮಾಡಿಲ್ಲ. ಇವರೆಲ್ಲೂ ಜಾರತ್ವ ಬಿದ್ದು ಹೋಗಿಲ್ಲ. ಅಲ್ಲಿ ಏನು ಗೊತ್ತಾ, ಒಂದು ದಿವಸ ಜಾರತ್ವ ಮಾಡಿ ಏನು ಗೊತ್ತಾ ಎಷ್ಟು ಜನ? 24,000 ಜನ ಸತ್ತು ಹೋದ್ರಲ್ಲ. 6 ಲಕ್ಷ ಜನ ಅಲ್ಲಿ ನಿನ್ನೆ ಸತ್ತು ಹೋದ್ರಲ್ಲ. ಇವತ್ತು ದಿವಸ 6 ಲಕ್ಷಕ್ಕೆ ಸರಿ ಸಮಾನಾಗಿರ್ತಕ್ಕಂಥ ಇವತ್ತು ಕ್ರೈಸ್ತ ಸಭೆಯಲ್ಲಿ ಅನೇಕರು ಇದ್ದಾರೆ ವಸ್ತ್ರ ಕೆಡಿಸಿಕೊಂಡವರು. ಚಿಕ್ಕವರಿಂದ ದೊಡ್ಡವರು ತನಕ ಎಲ್ಲರೂ ವಸ್ತ್ರ ಕೆಡಿಸಿಕೊಂಡು ಸೊದೋಮಿನಲ್ಲಿದ್ದ ಹಾಗೆ. ಯಾರ ವಸ್ತ್ರನೂ ಟಿಕ್ಕಿಲ್ಲ, ಯಾರ ಚರಿತ್ರೆಯೂ ಟಿಕ್ಕಿಲ್ಲ, ಯಾರ ಜೀವಮಾನ ಟಿಕ್ಕಿಲ್ಲ, ಯಾರ ಕಣ್ಣುಗಳನ್ನ ಟಿಕ್ಕಿಲ್ಲ, ಯಾರ ಹೃದಯನ ಟಿಕ್ಕಿಲ್ಲ, ಯಾರ ಬಾಯಿನ ಟಿಕ್ಕಿಲ್ಲ. ಸೊ ಇವರೇನು ಗೊತ್ತಾ? ಕೆಡಿಸಿಕೊಂಡಿದ್ದಾರೆ. ಆದರೆ ಇವರು ಕೆಡಿಸಿಕೊಂಡಿಲ್ಲ. ಸಾಡಿಸಿನ ಕೆಲವರು ದೇವ್ರ ಮಕ್ಕಳೇ, ಕೆಲವರು ದೇವ್ರ ಮಕ್ಕಳು ಆತ್ಮ ಇದ್ದಂಥವ್ರು ಯಾರ ಕಣ್ಣಿಗೆ ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ಕೊರಿಂಥದವರಿಗೆ ಬರೆದ ಪತ್ರಿಕೆ ಪೌಲ್ ಹೇಳ್ತಾನೆ ಗೊತ್ತಾ? 2ನೇ ಅಧ್ಯಾಯದಲ್ಲಿ, ಪವಿತ್ರ ಆತ್ಮ ಇದ್ದಂಥವ್ರು ಯಾರ ಕಣ್ಣಿಗೆ ಕಾಣಿಸಲ್ಲ. ಅವ್ರು ನಿಮಗೆ ಹುಚ್ಚರಾಗಿ ಕಣ್ಣಿಗೆ ಕಾಣಿಸ್ತಾರೆ. ಆದರೆ ದೇವರಿಗೇನು ಗೊತ್ತಾ? ಬಹಳ ಮಹಿಮೆ ತರತಕ್ಕಂಥವ್ರಾಗಿರ್ತಾರೆ. ಆದರೆ ನಿನ್ನ ಸಭೆಯಲ್ಲಿ ಏನು ಗೊತ್ತಂದ್ರೆ, ಕೆಲವರು ಮೈಲಿಗೆ ವಸ್ತ್ರಗಳನ್ನು ಮೈಲಿಗೆ ಮಾಡಿಕೊಳ್ಳದಿರ್ತಕ್ಕಂಥ ಜನರು ನಿನ್ನಲ್ಲಿ ಇದ್ದಾರೆ. ಯೋಗ್ಯರಾಗಿರುವುದರಿಂದ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡು ನನ್ನ ಜೊತೆಯಲ್ಲಿ ನಡೀತಾರೆ ಅವರು. ಕೆಲವರು ಎಲ್ಲರೂ ಹಾಗೆ ಅಲ್ಲ. ನಿನ್ನ ಬಳಿಯಲ್ಲಿ ಇಂಥ ಜನರಿದ್ದಾರೆ. ಎಷ್ಟು ಗೊತ್ತಾ? 99% ಏನು ಗೊತ್ತಾ? ಇವತ್ತಿನ ದಿವಸ ಗೊತ್ತಾ? ಈ ಒಂದು ಸಾಡಿ ಸಭೆಯಲ್ಲಿ ಡೆಡ್ ಆಗಿದ್ದವರಿದ್ದಾರೆ. ಬರೀ ಶರೀರದ ಬರ್ತಕ್ಕಂಥವ್ರಿದ್ದಾರೆ. ನೋಡ್ಲಿಕ್ಕೆ ಬಹಳ ಜನ ಬಾ ಸಭೆಯಲ್ಲಿ ನೋಡಿದಾಗ ಬಹಳ ಜನ. ಆದರೂ ಗೊತ್ತಾ? ಆತ್ಮದಾಗಿಲ್ಲ. ಎಲ್ಲಿದ್ದಾರೆ ಗೊತ್ತಾ? ಶರೀರದಾಗ ನಿಸ್ಸೀಮರ ಎಲ್ಲ ಕೆಲಸಗಳು ಮಾಡ್ತಾರೆ. ಇವತ್ತು ದಿವಸ ಏನು ಗೊತ್ತಾ? ಈ ವಾಕ್ಯ ಕೇಳುವಾಗ ಪ್ರಸಂಗಿ 9ನೇ ಅಧ್ಯಾಯ 8ನೇ ವಚನ ಸ್ವಲ್ಪ ನೋಡೋಣ. ಪ್ರಸಂಗಿ 8ನೇ ಅಧ್ಯಾಯ ವಸ್ತ್ರ ಮೈಲಿಗೆ ಮಾಡಿಕೊಳ್ತಕ್ಕಂಥವ್ರು ಯಾರು? 8ನೇ ಅಧ್ಯಾಯ ಇಲ್ಲ 9ನೇ ಅಧ್ಯಾಯ 7 ಮತ್ತು 8 ವಚನ. ಹೋಗು, ನಿನ್ನ ಅನ್ನವನ್ನು ಸಂತೋಷದಿಂದ ಉಣ್ಣು, ನಿನ್ನ ದ್ರಾಕ್ಷರಸನ್ನು ಒಳ್ಳೆ ಮನಸ್ಸಿನಿಂದ ಕುಡಿ. ದೇವರು ನಿನ್ನ ನಡತೆಗೆ ಈಗ ಮೆಚ್ಚಿದನಷ್ಟೇ. ನಿನ್ನ ಬಟ್ಟೆಗಳು ಬೆಳ್ಳಗಿರಲಿ, ತಲೆಗೆ ತೈಲದ ಕೊರತೆ ಇಲ್ಲದಿರಲಿ. ಲೋಕದೊಳಗೆ ದೇವರು ನಿನಗೆ ನೇಮಿಸಿರುವ ವ್ಯರ್ಥ ಜೀವಮಾನದ ವ್ಯರ್ಥ ದಿನಗಳಲ್ಲೆಲ್ಲ ನಿನ್ನ ಪ್ರಿಯ ಪತ್ನಿಯೊಡನೆ ಸುಖದಿಂದ ಬದುಕು. ನಿನ್ನ ಬಾಳಿನಲ್ಲಿಯೂ ನೀನು ಲೋಕದೊಳಗೆ ಪಡುವ ಪ್ರಯಾಸದಲ್ಲಿ ಇದೇ ನಿನಗೆ ಬಂದ ಪಾಲು. ನಿನ್ನ ಕೈಗೆ ಸಿಕ್ಕಿದ ಕೆಲಸವನ್ನೆಲ್ಲ ನೀನು ಪೂರ್ಣ ಶಕ್ತಿಯಿಂದ ಮಾಡು. ನೀನು ಸೇರಬೇಕಾದ ಪಾತಾಳದಲ್ಲಿ ಯಾವ ಕೆಲಸವೂ ಯುಕ್ತಿಯೂ ತಿಳುವಳಿಕೆಯೂ ಜ್ಞಾನವೂ ಇರುವುದಿಲ್ಲ. ಅರ್ಥ ಆಗ್ತದ? ವಸ್ತ್ರ ಅಂದರೆ ಏನು? ನಿನ್ನ ಬಟ್ಟೆ ಬೆಳ್ಳಗಿರಲಿ, ತಲೆಗೆ ತೈಲದ ಕೊರತೆ ಇಲ್ಲದಿರಲಿ, ನಿಮ್ಮ ಹೃದಯ ಸರಿಯಾಗಿರಲಿ, ನಿಮ್ಮ ಬಟ್ಟೆಗಳು ಬಿಳಿ ಇರಲಿ. ಮೈಲಿಗೆ ಯಾವಾಗುತ್ತೆ? ಜಾರತ್ವ ಮಾಡೋದ್ರಿಂದ. ಆದರೆ ಇಲ್ಲಿ ಬರೆದಿದ್ದೇನು ಗೊತ್ತಾ? ನಿನ್ನ ಜೀವಮಾನದ ವ್ಯರ್ಥ ದಿನಗಳಲ್ಲೆಲ್ಲ ನೀನು ಕೊಟ್ಟಿರ್ತಕ್ಕಂಥದ್ದೇನು ಗೊತ್ತಾ? ಒಂದು ಹೊತ್ತಿನ ಆಹಾರ ನಿನಗೆ ದೇವರು ಕೊಟ್ಟಿದ್ದಾನೆ, ಅದರಲ್ಲಿ ಸಂತೋಷದಿಂದಿರು. ಬಹಳ ದಿನ ಅನ್ನ ಸಮೃದ್ಧಿಯಿಂದ ತಿನ್ನು. ನಿನ್ನ ಅನ್ನ ಅಂದರೆ ಯಾರು? ನಿನ್ನ ಪ್ರಿಯ ಧರ್ಮಪತ್ನಿ. ನಿನ್ನ ಯೌವನ ಕಾಲದಲ್ಲಿ ನಿನ್ನ ಪ್ರಿಯ ಪತ್ನಿಯೊಡನೆ ಅದೇನು ಗೊತ್ತಾ? ಸಂತೋಷವಾಗಿ ತಿಂದು ಬದುಕು. ಇದು ನಿನ್ನ ಪಾಲಿಗೆ ಬಂದದ, ಇದರಲ್ಲಿ ಸಂತೋಷ ಪಡು. ಮತ್ತೊಬ್ಬನ ಕಡೆಗೆ ಕಣ್ಣು ಹಾಕಬೇಡ. ನಿನ್ನ ವಸ್ತ್ರ ಮೈಲಿಗೆ ಆಗಿ ಹೋಗ್ತದೆ. ನಿನ್ನ ವಸ್ತ್ರ ಮೈಲಿಗೆ ಆದ ತಕ್ಷಣ ಏನಾಯ್ತು ಗೊತ್ತಾ? ಪಾತಾಳಕ್ಕೆ ಇಳಿದು ಹೋಗ್ತಿ. ಅದಕ್ಕೆ ಬಹಳ ಜಾಗೃತಿ ಆಗಿರು. ಇಲ್ಲಿ ಬರೀತಾನೆ ಗೊತ್ತಾ? ಹೋಗು, ನಿನ್ನ ಅನ್ನವನ್ನು ಸಂತೋಷದಿಂದ ಉಣ್ಣು, ನಿನ್ನ ದ್ರಾಕ್ಷಿಯನ್ನು ಒಳ್ಳೆಯ ಮನಸ್ಸಿನಿಂದ ಕುಡಿ. ನಿನ್ನ ಬಟ್ಟೆಗಳು ಬೆಳ್ಳಗಿರಲಿ, ತಲೆಗೆ ತೈಲದ ಕೊರತೆ ಇಲ್ಲ. ಪವಿತ್ರಾತ್ಮದ ಕೊರತೆ ಇರಬಾರ್ದು ತಲೆ ಮ್ಯಾಗ. ಪವಿತ್ರಾತ್ಮ ಆ ಮೋಶೆಯ ತಲೆ ಮೇಲೆ ಹ್ಯಾಂಗೆ ಪವಿತ್ರಾತ್ಮ ಇಬ್ಬನಿ ಹಾಗೆ ಬೀಳ್ತಾ ಇತ್ತು. ಆತನ ತಲೆಯ ಮೇಲಿಂದ ಬಿದ್ದಂಥ ಎಣ್ಣೆ ಪವಿತ್ರಾತ್ಮ ಗಡ್ಡದ ಮೇಲಿಂದ ಗೊತ್ತಾ? ಶರೀರದ ಮೇಲಿಂದ ಎಲ್ಲ ಹರಿದು ಬರ್ತದೆ. ಅದು ಪವಿತ್ರಾತ್ಮ. ಜಾರತ್ವ ಮಾಡೋರ ಮೇಲೆ ಪವಿತ್ರಾತ್ಮ ಇರಲ್ಲ.
ಗುಣಗುಟ್ಟುವುದರಿಂದ ಪವಿತ್ರ ಆತ್ಮ ಇರೋದಿಲ್ಲ. ವಿಗ್ರಹಕ್ಕೆ ಅಡ್ಡ ಬೀಳ್ತಕ್ಕಂಥದ್ದೇನು ಗೊತ್ತಾ, ಇದು ಪೂಜೆ ಅಂತಕ್ಕಂಥದ್ದು ಇದೇನು ಗೊತ್ತಾ, ಅಂದರೆ ಜಾರತ್ವಕ್ಕೆ ಹೋಲಿಕೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ವಿಗ್ರಹಾರಾಧನೆ ಜಾರತ್ವಕ್ಕೆ ಸಂಬಂಧಪಟ್ಟಿದೆ. ಅಡ್ಡ ಬೀಳೋದಂದರೆ ಜಾರತ್ವಕ್ಕೆ ಸಂಬಂಧಪಟ್ಟಂಥದ್ದೇ. ಅದಕ್ಕೇನು ಗೊತ್ತಾ, ಭಾಳ ಎಚ್ಚರಿಕೆಯಾಗಿರು. ನೀನು ಮೈಲಿಗೆ ಮಾಡಿಕೊಳ್ಳ, ಆದರೆ ನಿನ್ನ ಬಲ್ಲೇನು ಗೊತ್ತಾ, ಮೈಲಿಗೆ ಮಾಡಿಕೊಳ್ಳದೇ ಇದ್ದವರು ಕೆಲವು ಜನರಿದ್ದಾರೆ. ಅವರು ಬಿಳಿ ವಸ್ತ್ರಗಳನ್ನು ಗೊತ್ತಾ, ಎಣ್ಣೆಯನ್ನು ಹೊದ್ದುಕೊಂಡಿದ್ದಾರೆ, ಬಿಳಿ ವಸ್ತ್ರವನ್ನು ಹೊದ್ದುಕೊಂಡು ನನ್ನ ಸಂಗಡ ಇದ್ದಾರೆ. ಯಾರು ಸಂಗಡ ಇರ್ತಾರಂತ ಗೊತ್ತಾ, ಪವಿತ್ರಾತ್ಮ ಇದ್ದವರು ನನ್ನ ಸಂಗಡ ಇದ್ದಾರೆ, ಕ್ರಿಸ್ತನ ಸಂಗಡ ಇದ್ದಾರೆ. ವಿಮೋಚನೆ ಕಾಂಡ 32 ಒಂದು ಸ್ವಲ್ಪ ನೋಡೋಣ. ಹಲ್ಲೆಲೂಯಾ. 32 ವಿಮೋಚನೆ ಕಾಂಡ 32 ಹಲ್ಲೆಲೂಯಾ. ಬರೆಯಲ್ಪಟ್ಟದಲ್ಲಿ ವಿಮೋಚನೆ, ಹಲ್ಲೆಲೂಯಾ. ಈ ವಾಕ್ಯ ಭಾಗ ನಾವು ನೋಡುವಾಗ ಫಿಲಿಪ್ಪಿ 4:3 ಸಹ ಹೇಳಿದ್ದಾರೆ. ಫಿಲಿಪ್ಪಿ 4:3 ಸಹ ಈ ವಾಕ್ಯ ಭಾಗವನ್ನು ಬರೆಯಲ್ಪಟ್ಟಿದೆ. 4 ಮತ್ತು 3. ಕರ್ತನಲ್ಲಿ ಒಂದೇ ಮನಸ್ಸುಳ್ಳವರಾಗಿರಿ ಎಂದು ಯೋಧ್ಯಳು ಸಂತಕಿಯು ಬೋಧಿಸುತ್ತೇನೆ. ಸತ್ಯ ಸಂಯೋಜನೆ ಅವರಿಗೆ ಸಹಾಯಕನಾಗಿರಬೇಕೆಂದು ನಿನಗೆ ಬೇಡಿಕೊಳ್ಳುತ್ತೇನೆ. ಅವರು ಕ್ಲೆಮೆನ್ಸ್ ಮುಂತಾದ ನನ್ನ ಜೊತೆದವರು ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸಪಟ್ಟವರು, ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿರುತ್ತವೆ. ಯಾರ್ಯಾರ ಹೆಸರುಗಳೇನು ಗೊತ್ತಂದ್ರೆ, ಯಾರ್ಯಾರು ಈ ಒಂದು ತಲೆಯ ಮೇಲೆ ಎಣ್ಣೆ ಇರ್ತದೋ, ಪವಿತ್ರಾತ್ಮ ಇರ್ತದೋ, ಅವರ ಹೊದಿಕೆ ಏನು ಗೊತ್ತಾ, ಮೈಲಿಗೆ ಮಾಡಿಕೊಳ್ಳದೇ ಇರುತ್ತಾರೋ, ಅವರು ಯಾವಾಗಲೂ ಕರ್ತನ ಜೊತೆಯಲ್ಲಿರ್ತಾರೆ, ಯಾವಾಗಲೂ ಏನು ಗೊತ್ತಾ, ದೇವರು ಸಂಗಡ ಇರ್ತಕ್ಕಂಥವರಾಗಿರ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ದೇವನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಸಾರ್ಡೀಸ್ ಸಭೆ ಮತ್ತು ಇಸ್ರಾಯೇಲರ ಸಭೆ, ಅವರು ದೈವಿಕವಾದ ಆಹಾರವನ್ನು ಉಂಡು ದೈವಿಕವಾದ ನೀರನ್ನು ಕುಡಿದು ಮೋಶೆಯ ಶಿಷ್ಯರಾಗೋದಕ್ಕೋಸ್ಕರವಾಗಿ ಸಮುದ್ರದಲ್ಲಿ ಏನು ಗೊತ್ತಾ ಅವ್ರಿಗೆ ದೀಕ್ಷಾಸ್ನಾನಾಯಿತು. ಆದರೂ ಮುಂದೇನು ಗೊತ್ತಾ, ಆ ದೇಶದಿಂದ ಬಿಡಿಸಿಕೊಂಡು ಬಂದಾತನನ್ನು ಮರೆತು ಹೋದರು. ಮರೆತು ಹೋಗಿದ್ದಕ್ಕೋಸ್ಕರ ಅರಣ್ಯದಲ್ಲಿ ಸಂಹರಿಸಲ್ಪಟ್ಟರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾಕೆ ಗೊತ್ತಂದ್ರೆ, ಅವರು ವಿಗ್ರಹಾರಾಧಕರಾಗಿದ್ದರು, ಅವರೇನು ಗೊತ್ತಾ, ಜಾರತ್ವ ಮಾಡೋರಾಗಿದ್ದರು, ದೇವರಿಗೆ ಪರೀಕ್ಷೆ ಮಾಡೋರಾಗಿದ್ದರು, ಗುಣಗುಟ್ಟುವರಾಗಿದ್ದರು. ಆದ ಕಾರಣ ಏನು ಗೊತ್ತಾ, ಅವರು ನಾಶವಾಗಿ ಹೋದರು. 6 ಲಕ್ಷ ಜನ. ಸಾರಡಿ ಸಭೆಯೇ, ಒಂದು ವೇಳೆ ನಿನ್ನ ವಸ್ತ್ರ ಏನು ಗೊತ್ತಾ ಶುದ್ಧ ಆಗಿರಲಾರದೆ ಹೋದರೆ, ನಿನ್ನ ವಸ್ತ್ರ ನೀನು ಶುಭ್ರ ಮಾಡಿಕೊಳ್ಳದೆ ಹೋದರೆ 6 ಲಕ್ಷ ಜನ ಅವರು ನಾಶವಾದಂಥ ರೀತಿಯಲ್ಲಿ ನೀವು ಸಹ ಏನು ಗೊತ್ತಾ ನಾಶವಾಗುವಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಅದಕ್ಕೋಸ್ಕರವಾಗಿ ಗೊತ್ತಂದ್ರೆ, ನಾ ಬರೋದ್ರೊಳಗಾಗಿ ನೀನು ಸರಿ ಮಾಡಿಕೊ. ಅದಕ್ಕೆ ಗೊತ್ತಾ, 1 ಕೊರಿಂಥಿ 10:12 ಹೇಳ್ತಾನೆ ಗೊತ್ತಾ, ಆದ ಕಾರಣ ನಿಂತಿದ್ದೇನೆಂದು ನೆನೆಸುವವನು ಬೀಳದಂತೆ ಎಚ್ಚರಿಕೆಯಾಗಿರ್ರಿ. ಇವರೇನು ಗೊತ್ತಾ, ವಿಗ್ರಹಾರಾಧನೆ ಮಾಡ್ತಕ್ಕಂಥವ್ರು, ಜಾರತ್ವ ಮಾಡ್ತಕ್ಕಂಥವ್ರು, ದೇವರಿಗೆ ಪರೀಕ್ಷೆ ಮಾಡ್ತಕ್ಕಂಥವ್ರು, ಗುಣಗುಡ್ತಕ್ಕಂಥವ್ರು, ಇವರೆಲ್ಲರೂ ಗೊತ್ತಂತಂದ್ರೆ ಕ್ರಿಸ್ತನ ಸಭೆಯಲ್ಲೇ ಇದ್ದಾರೆ. ಇಂಥ ದಿನನಿತ್ಯ ಆ ಕೆಲಸ ಮಾಡ್ತಾರೆ, ಸಭೆಯಲ್ಲಿ ಇರ್ತಾರೆ, ಮುಂದಾಳತ್ವ ಇರ್ತಾರೆ, ನಾಯಕರಾಗಿರ್ತಾರೆ, ಅವರ ಕಾರ್ಯಗಳೆಲ್ಲ ಇವೆ. ಇವ್ರನ್ನ ನಿಂತಿದೆ, ನಾವಿದ್ದೆವು, ಈ ಸಭೆ ಹಿರಿಯರಿದ್ದೆವು, ಇದೇ ನಾವಿದ್ದೆವು ಈ ಎಲ್ಲ ಅಂತ ಹೇಳ್ತಾರೆ. ಆದ್ರೇನು ಗೊತ್ತಾ, ನಿಂತಿದ್ದೇನೆ ಅಂತಕ್ಕಂಥವ್ರೇ ನೀವು ಬಿದ್ದು ಹೋಗಬಾರ್ದು. ಬಹಳ ಜಾಗ್ರತೆಯಾಗಿ ನೀವು ಶರೀರದಲ್ಲಿದ್ದೀರೇ ಆತ್ಮದಲ್ಲಿದ್ದೀರ. ಅದಕ್ಕೆ ಗೊತ್ತದ, ಬದುಕುವವನ ಎಂಬ ಹೆಸರು ನಿನಗಿದ್ದರು. ನಾವು ಬದುಕ್ತಾ ಇದ್ದೇವಲ್ಲ, ಏನು ಶರೀರದಾಗ ಬದುಕ್ತಾ ಇದ್ದೇವೆ, ಆತ್ಮದಾಗ ಬದುಕ್ತಾ ಇದ್ದೇವೆ. ಶರೀರದಲ್ಲಿ ಬದುಕುವುದಾದರೆ ನಾಶವಾಗಿ ಹೋಗಬೇಕು, ಆತ್ಮದಲ್ಲಿ ಬದುಕುವುದಾದರೆ ನೀವು ಸದಾಕಾಲ ಕ್ರಿಸ್ತನೊಂದಿಗೆ ಇರುವಿರಿ. ನೀವು ನನ್ನಲ್ಲಿದ್ದು ಫಲ ಕೊಡಬೇಕೆಂದೇ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. 15:16 ಯೋಹಾನ ಬರೆದ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟದ 15:16
ನೀವು ನನ್ನನ್ನು ಆರಿಸಿಕೊಂಡಿಲ್ಲ, ನಾನು ನಿಮ್ಮನ್ನು ಲೋಕದೊಳಗಿಂದ ಆರಿಸಿಕೊಂಡಿದ್ದೇನೆ. ಯಾಕಂದರೆ ನೀವು ಬಹಳ ಫಲ ಕೊಡುವವರಾಗಿರಬೇಕೆಂತಲೂ ನೀವು ಕೊಡುವಂಥ ಫಲವು ನಿಲ್ಲುವಂಥದ್ದಾಗಿರಬೇಕೆಂತಲೂ ನಾನು ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ದೈವಿಕವಾದ ಆಹಾರವನ್ನು ಕೊಟ್ಟು ದೈವಿಕವಾದ ನೀರನ್ನು ನಿಮಗೆ ಕೊಟ್ಟಿದ್ದೇನೆ. ಇದು ಕುಡಿದು ನೀವೇನು ಗೊತ್ತಾ, ನಾಶವಾಗಿ ಹೋಗಬಾರದು. ಸಾರ್ಡಿ ಸಭೆಯೇ, ನಿನ್ನಲ್ಲಿ ಕೆಲವರು ಇದ್ದಾರೆ, ಅವರ ವಸ್ತ್ರಗಳು ಅವರು ಶುಭ್ರ ಮಾಡಿಕೊಂಡಿದ್ದಾರೆ, ಆದರೆ ನೀ ಏನು ಮಾಡಿದ್ದಿ ಗೊತ್ತಾ, ಶುಭ್ರ ಇಲ್ಲ, ಹೊಲಸು ಮಾಡಿಕೊಂಡಿದ್ದಿ. ಹಾಗಿರುವುದಾದರೆ ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿದಾಗಿಂದ ತೆಗೆಯಲ್ಪಡ್ತದೆ. ನಿನ್ನ ಹೆಸರು ಜೀವಬಾಧ್ಯರ ಪಟ್ಟಿ. ಹೀಗೆ ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಧರಿಸಿ, ಬಿಳಿ ವಸ್ತ್ರ, ದೇವದೂತನಾಗಿರ್ತೀವಿ. 24 ಮಂದಿ ಹಿರಿಯರು, ಕೋಟಿ ಕೋಟಿ ದೇವದೂತರು, 4 ಜೀವಿ, ಇವರು ಬಿಳಿ ವಸ್ತ್ರಧಾರಿಗಳು. ಆತನ ಭಕ್ತರು ಬಿಳಿ ವಸ್ತ್ರಧಾರಿಗಳಾಗಿರಬೇಕು. ಆ ಬಿಳಿ ವಸ್ತ್ರ ಅಂದರೆ ಯಾವುದು? ಬಟ್ಟೆ ಎಲ್ಲ, ಪವಿತ್ರಾತ್ಮ. ಹಾಗಿರುವುದಾದರೆ ನಿನ್ನ ಊಟ ನೀ ಭಾಳ ಸರಿಯಾಗಿ ಮಾಡು. ನಿನ್ನ ಪ್ಲೇಟ್ನಾಗ ನೀವು ಉಡು, ಮತ್ತೊಬ್ಬರ ಪ್ಲೇಟ್ನಾಗ ಕೈ ಹಾಕ್ಲಿಕ್ಕೆ ಹೋಗಬೇಡ, ಮತ್ತೊಂದು ಕಡೆ ಕಣ್ಣು ಹಾಕ್ಲು. ನಿನ್ನೇನು ಗೊತ್ತಾ, ನಿನ್ನ ತಲೆಗೆ ತೈಲ ಕಡಿಮೆ ಇರಬಾರ್ದು. ನಿನ್ನ ಬಟ್ಟೆ ಶುಭ್ರವಾಗಿರಲಿ, ನಿನ್ನ ಬಟ್ಟೆ ಬಿಳಿಯಾಗಿರಲಿ, ನಿಮ್ಮ ಹೃದಯ ಶುದ್ಧವಾಗಿರಲಿ. ಕರ್ತನಲ್ಲಿದ್ದೀರಿ, ಈ ವಾಕ್ಯವನ್ನು ಕೇಳಿದ್ದೀರಿ. ಕೇಳಿದ ಮೇಲೇನು ಗೊತ್ತಾ, ಯಾವ ಥರದವರಾಗಿದ್ದೇವೆ ನಾವು? ಯಾವ ಥರದ ಬದುಕಿ ಸಾಯ್ತಾ ಇದ್ದೇವೆ ಅಥವಾ ಸತ್ತು ಬದುಕ್ತಾ ಇದ್ದೇವೆ? ದೇವ್ರ ಮಕ್ಕಳು ಯಾವತ್ತು ಸತ್ತು ಬದುಕ್ತಾರೆ. ಒಂದು ಬೀಜ ಭೂಮಿಯಲ್ಲಿ ಬಿದ್ದು ಸಾಯ್ತದೆ, ಆಮೇಲೆ ಮೊಳಕೆ ಹೊಡಿತದೆ. ಹಾಗೆಯೇ ನಾವು ಸಾಯ್ತೀವಿ, ಪಾಪದ ಪಾಲಿಗೆ ಸಾಯ್ತೀವಿ. ಸತ್ತು ಕ್ರಿಸ್ತನಿಗಾಗಿ ನಾವು ಜೀವಿಸುತ್ತೇವೆ. ನಾವು ಜೀವಿಸುವವರು, ನಾವು ಸಾಯುವರಲ್ಲ. ನಮಗೆ ಸಾವು ಒಂದೇ ಅದ, ನಮಗೆ ಎರಡಿಲ್ಲ. ಒಂದು ವೇಳೆ ನೀನು ಶರೀರದಲ್ಲಿರುವುದಾದರೆ ನಿನಗೆ 2 ಸಾವಿವೆ. ಶರೀರದಿದೆ, ಆತ್ಮದನ್ನು ಮೊದಲೇ ಸತ್ತೋಗ್ಯದ. ಎಲ್ಲಿಗೆ ಹೋಗ್ತೀವಿ ಗೊತ್ತಾ? ಪಾತಾಳಕ್ಕೆ ಇಳಿದು ಹೋಗ್ತೀವಿ. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ಅಳಿಸಿ ಬಿಡುತ್ತೆ. ಆದರೆ ಈ ಬಿಳಿ ವಸ್ತ್ರ ಇದ್ದವರಿಗೆ ಜೀವಬಾಧ್ಯರ ಪಟ್ಟಿಯಿಂದ ಅವರ ಹೆಸರನ್ನು ಅಳಿಸಿ ಬಿಡುವುದೇ ಇಲ್ಲ. ನನ್ನ ತಂದೆಯ ಮುಂದೆಯೂ ದೇವದೂತರ ಮಂದಿಯೂ ಇವ ನನ್ನ ಮಗ, ನನ್ನ ಮಗಳು ಅಂತ ಆವತ್ತಿನ ದಿವಸ ತಂದೆ ನಮ್ಮನ್ನು ಅಪ್ಪಿಕೊಳ್ಳುತ್ತಾನೆ. ಯಾರಿಗೆ? ಆತ್ಮಜನ ವಸ್ತ್ರ ಬಿಳಿ ಇದ್ದರೂ ಮಾತ್ರ. ದೇವನಾಮ ಸ್ತೋತ್ರ ಉಂಟಾಗಲಿ. ದೇವರಾತ್ಮನ ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಕಿವಿ ಎಲ್ಲರಿಗೆ ಯಾವ ಕೇಳ್ತಾ ಇದ್ದೇವಲ್ಲ, ಎಲ್ಲ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟು ಕಿವಿಯುಳ್ಳವನು ಕೇಳಲಿ, ಕಿವಿಯುಳ್ಳವನು ಕೇಳಲಿ. ಸ್ವಾಮಿ ಅದೇ ಹೇಳ್ತಾರೆ, ಕಿವಿಯುಳ್ಳವನು ಕೇಳಿ. ಕಿವಿ ಯಾವ? ಕೇಳಿದೆವು. ಕೇಳಿದ ಮೇಲೆ ಏನಾಗಿದೆವು? ಇವತ್ತಿನ ದಿವಸ ಗೊತ್ತಾ, ಸಾರ್ಡೀಸು ಬದುಕಿ ಸತ್ತು ಹೋಗಿದೆ. ಅದಕ್ಕೆ ಎಚ್ಚರಿಕೆ ಕೊಡ್ತಾರೆ, ಸಮಯ ಕೊಡ್ತಾ ಇದ್ದಾರೆ. ನಾ ಬರೋದ್ರೊಳಗಾಗಿ ತಿದ್ದುಕೋ. ಇವತ್ತು ದಿವಸ ಅನೇಕ ಸಭೆಗಳು, ಅನೇಕ ಸೇವಕರು, ಅನೇಕ ದೈವ ಸಂದೇಶಕರು ಇವತ್ತಿನ ದಿವಸ ಇದ್ದೇವೆ. ಬದುಕಿದ್ದೇವಾ ಅಥವಾ ಸತ್ತಿದ್ದೇವೆ? ಇದ್ದು ಸತ್ತಿದ್ದೇವಾ ಅನ್ನೋ ಬದುಕಿ ಜೀವಿಸ್ತಾ ಇದ್ದೇವೆ, ಸತ್ತು ಬದುಕ್ತಾ ಇದ್ದೇವೆ. ಇದು ಬಹಳ ಗಂಭೀರವಾದಂಥ ವಿಷಯ ಇದೆ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ಈ ವಾಕ್ಯ ಹೇಳಲ್ಪಟ್ಟಿದೆ ಸಾರ್ಡಿ ಸಭೆಗೆ. ಅಂದರೆ ಏನು ಗೊತ್ತಾ, ಎಲ್ಲ ಸಭೆಗಳಿಗೆ, ಭೂಮಿಯ ಮೇಲಿರ್ತಕ್ಕಂಥ ಪ್ರತಿಯೊಬ್ಬ ಕ್ರೈಸ್ತರಿಗೆ, ಕೇವಲ ದೇವರ ಮಕ್ಕಳಿಗೆ ಈ ವಾಕ್ಯ ಇದೆ. ಬದುಕುವವನೆಂಬ ಹೆಸರು, ನಾಮಧೇಯ ಕ್ರೈಸ್ತರು ಭಾಳ ಮಂದಿ ಇದ್ದೇವೆ. ದೇವ್ರ ಮಕ್ಕಳೇ ಹೇಳ್ಕೊಳ್ಳೋಕೆ ಭಾಳ ಮಂದಿ ಇದ್ದೇವೆ. ಭಾಳ ಜನ ಕರೆಯಲ್ಪಟ್ಟವರು, ಕರೆಯದೇ ಪಟ್ಟವರು ಭಾಳ ಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಎಷ್ಟು ಜನ ಹೋಗ್ತಾರೆ ಮ್ಯಾಕ? ಅವತ್ತು ದಿವಸ ಐಗುಪ್ತ ದೇಶದಿಂದ ಬಂದಾಗ ಕಾನಾನ ದೇಶಕ್ಕೆ ಹಿರಿಗಳು ಎಷ್ಟು ಬಂದರು? 60 ಲಕ್ಷ ಜನ ಸಂಹಾರಾಗಿ ಹೋದರು. ಆದ್ರೆ ಇಬ್ಬರೇ ಏನು ಗೊತ್ತ ಬಂದು ಅವ್ರ ಮಕ್ಕಳು ಮೊಮ್ಮಕ್ಕಳು ಬಂದರು. ಆದ್ರೆ ಅವರು ಜಾರತ್ವ ಮಾಡಿದವರು, ಗುಣಗುಟ್ಟಿದವರು, ದೇವರಿಗೆ ಪರೀಕ್ಷೆ ಮಾಡಿದವರು ಎಂದು ಬಂದಿಲ್ಲ. ಒಂದು ವೇಳೆ ನಾವು ಪವಿತ್ರಾತ್ಮ ಧರಿಸಿಕೊಳ್ಳದೆ ಹೋದರೆ ನಾವು ದೇವರಿಗೆ ಪರೀಕ್ಷೆ ಮಾಡಿದ ಹಾಗೆ, ವಿಗ್ರಹಾರಾಧನೆ ಮಾಡಿದ ಹಾಗೆ, ಜಾರತ್ವ ಮಾಡಿದ ಹಾಗೆ, ಗುಣಗುಟ್ಟಿದ ಮೇಲೆ ಗೊತ್ತಾ ದೇವರಿಂದ ನಾವು ಅಗಲಿ ಹೋದ ಹಾಗೆ. 40 ದಿವಸದಾಗ ಏನು ಗೊತ್ತಾ, ಅವರು ಐಗುಪ್ತ ದೇಶ ಬಿಟ್ಟು ಕಾನಾನ್ ದೇಶಕ್ಕೆ ಬರ್ಬೋದಾಗಿತ್ತು. ಇವರು ತಿರುಗಿ ಬಿದ್ದಿದ್ದರಿಂದ, ಇವರು ಮೀರಿದ್ದರಿಂದ, ದೇವರ ಆಜ್ಞೆ ಮೀರಿ ಹೋದಿದ್ದರಿಂದ 40 ವರ್ಷ ಅರಣ್ಯದಲ್ಲಿ ಅಲಿಬೇಕಾಯ್ತು. ಈ 40 ದಿವಸ ಉಪವಾಸ ಮಾಡ್ತೀವಲ್ಲ, ಯಾನದದು? ಸ್ವಾಮಿ 40 ದಿವಸ ಉಪವಾಸ ಮಾಡಿದ್ರೆ ಯಾರದು ಗೊತ್ತದು? ನಾನು ನೀನು ಮಾಡಿದಂಥ ಪಾಪ, 1 ವರ್ಷದ ಪಾಪ ಒಂದೇ ದಿವಸ ಆತ ಹೊತ್ಕೋತಾ ಇದ್ದ. ನಾ ಮಾಡಿದ ಪಾಪ 1 ದಿವಸ ಮಾಡಿದ ಪಾಪ, ಅದು 40 ವರ್ಷದ
ಪಾಪ ಒಂದು ಹಿಂದೆ ಹೊತ್ಕೊಳ್ಳತ್ತಾನ. ಹ್ಯಾಂಗೆ ನಮ್ಗೆ ಶುದ್ಧಿ ಮಾಡಿರಬೇಕು? ನಮ್ಮ ವಸ್ತ್ರಗಳು ಶುದ್ಧಿ ಆಗೋದಕ್ಕೋಸ್ಕರ ತನ್ನ ರಕ್ತದಿಂದ ನಮ್ಮ ವಸ್ತ್ರಗಳನ್ನು ಆತನು ತೊಳೆದು ತನ್ನ ರಕ್ತದಲ್ಲಿ ಶುದ್ಧೀಕರಿಸಿದ್ದಾನೆ. ನಮ್ಮ ಮೇಲಂಗಿಗಳನ್ನ ಮೇಲ್ಹೊದಿಕೆಗಳನ್ನು ಗೊತ್ತಾ ಆತನ ರಕ್ತದಲ್ಲಿ ಗೊತ್ತಾ ಅದನ್ನು ತೊಳೆದು ಹಾಕಿದ್ದಾನೆ. ನಮ್ಮ ಹೊಲಸುತನವನ್ನೆಲ್ಲ ತೊಳೆದು ಹಾಕಿದ್ದಾನೆ. ತೊಳೆದು ಹಾಕಿದ ಮೇಲೆ ಮತ್ತೆ ನೀ ಹೊಲಸು ಹಾಕ್ತೀನಿ. ಜಾರತ್ವ ಮಾಡ್ಬೋದಾ? ಗುಣಗುಟ್ಟಬೋದಾ? ವಿಗ್ರಹಾರಾಧನೆ ಮಾಡ್ಬೋದಾ? ಪರೀಕ್ಷೆ ಮಾಡ್ಬೋದಾ? ಇಸ್ರಾಯೇಲು ನಾಶ ಆದ ಹಾಗೆ ಇವತ್ತು ದಿವಸ ಸಭೆಯೇ, ಒಂದು ವೇಳೆ ನಿನ್ನ ವಸ್ತ್ರ ಸರಿಯಾಗಿಲ್ಲದೆ ಹೋದರೆ, ಅದಕ್ಕೇನು ಗೊತ್ತಾ, 9:8 ಗೊತ್ತಾ ಪ್ರಸಂಗಿ ಹೇಳಿದ ಹಾಗೆ, ನಿನ್ನ ಅನ್ನ ಭಾಳ ಭಕ್ತಿಲಿಂದ ತಿನ್ನು, ನೀರು ಭಾಳ ಭಕ್ತಿಲಿಂದ ಕುಡಿ, ಅದು ನಿಂದದ. ನಿನ್ನ ಸಂತೋಷ, ನಿನ್ನ ಮನೆಗೆ ಸಂತೋಷ ಪಡು ನೀನು, ಇಲ್ಲಾಂದ್ರೆ ಹೊಲಸಾಗಿ ಹೋಗ್ತೀನಿ ನೀನು. ಮತ್ತು ಯಾವ ಸಾಬೂನಿಂದ ಏನು ಗೊತ್ತಾ ತೊಳೆದ್ರು ಸಹ ನೀನು ಶುದ್ಧ ಆಗಲ್ಲ. ನೀನು ಆತ್ಮ ಸತ್ತು ಹೋಗ್ತದೆ, ಶರೀರದಾಗಿರ್ತಿ, ಪಾತಾಳಕ್ಕೆ ಹೋಯ್ತಿ ಎಂಬುದಾಗಿ ಸಾಡಿ ಸಭೆಗೆ ಎಚ್ಚರಿಕೆ ಕೊಡ್ತಾರೆ. ದೇವ್ರ ವಾಕ್ಯ ಭಾಗವನ್ನು ನಮಗೆ ಹೇಳ್ತಾ ಇದ್ದಾನೆ. ಕಿವಿಯುಳ್ಳವನು ಕೇಳಲಿ. ಕಿವಿಗಳಾವು ನಮಗೆ, ಕೇಳಿದೇವಲ್ಲ, ಕೇಳಿದ ಮೇಲೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ನಮ್ಮ ಕರ್ತನು ಬರ್ತಾ ಇದ್ದಾನೆ, ಬರೋದ್ರೊಳಗಾಗಿ ನಾವು ಬಿಳಿ ವಸ್ತ್ರ ಧರಿಸಿಕೊಳ್ಳಿಕ್ಕಾಗುವ ಹಾಗೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಆಮೇನ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು.